ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಫೆಬ್ರವರಿ 9 ಭಾನುವಾರದಿಂದ ಫೆಬ್ರವರಿ 15 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಫೆಬ್ರವರಿ 9 ಭಾನುವಾರ, ಮಾಘ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಆರಿದ್ರ ನಕ್ಷತ್ರ ಇರುವಂಥದ್ದು, ವಿಷ್ಕಂಭ ಯೋಗ ಭವಕರಣ ಇರುವಂಥ ದಿನ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾವಹಾರಿಕವಾಗಿದೆ ಅಥವಾ ಯಾವುದೇ ರೀತಿಯ ಒಂದು ನಮಗೆ ಇರಬೇಕಂಥ ಶುಭ ಕಾರ್ಯಾದಿಗಳಿಗೆ ಅಥವಾ ಇನ್ನಿತರ ವಿಚಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಸಹಿ ಒಪ್ಪಂದ ಮಾಡೋದಾಗಲಿ, ಅಗ್ರಿಮೆಂಟು ಇತ್ಯಾದಿಗಳನ್ನು ಮಾಡಲಿಕ್ಕೆ ಅಥವಾ ಭೇಟಿಯಾಗಲಿಕ್ಕೆ, ಮೀಟಿಂಗ್ಗಳಿಗೆ ಸಹ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇನ್ನು ಈ ದಿನ ಒಂದು ದಿನದ ವೈಶಿಷ್ಟ್ಯ ಅಂದರೆ, ಈ ದಿನ ಭೀಮಸೇನ ಜಯಂತಿ. ಮಹಾಭಾರತದ ಒಂದು ಮಹಾನ್ ಶಕ್ತಿ ಚೇತನವಾಗಿರುವಂತಹ ಕುಂತಿ ಮಾತೆಗೆ ವಾಯುವಿನ ಅನುಗ್ರಹದಿಂದ ಜನಿಸಿದಂತಹ ಭೀಮಸೇನರು ಹುಟ್ಟಿದಂಥ ದಿನ ಭೀಮಸೇನ ಜಯಂತಿ ಎಂದು ಆಚರಣೆ ಮಾಡ್ತಾರೆ. ಜೊತೆಗೆ ಕೆಲವೊಂದು ಭಾಗದಲ್ಲಿ ಇಂದು ಭೀಷ್ಮ ದ್ವಾದಶಿ ಎಂಬ ಆಚರಣೆ ಮಾಡುವಂಥ ಪದ್ಧತಿಯೂ ಇದೆ. ಭೀಷ್ಮಾಚಾರ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸುವಂಥದ್ದು, ಭೀಷ್ಮಾಚಾರ್ಯರ ಒಂದು ಪರಮ ಅವರು ಇಚ್ಛಾಮರಣಿಯಾಗಿ ಮುಕ್ತಿಯಾದಂತಹ ಒಂದು ಪರ್ವಕಾಲದ ನೆನಪಿಗಾಗಿ ಭೀಷ್ಮ ದ್ವಾದಶಿ ಅಥವಾ ಅದನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಇದು ಉತ್ತಮವಾದ ದಿನ ಆಗಿರುತ್ತೆ, 9ನೇ ತಾರೀಕು ಭಾನುವಾರ. ಇನ್ನು ಮಾಘ ಮಾಸದ ಪೂರ್ತಿ ಉತ್ತಮ ದಿನಗಳು ಈ ವಿಶೇಷವಾಗಿ ತೀರ್ಥಸ್ಥಾನ, ತೀರ್ಥಕ್ಷೇತ್ರಗಳ ಯಾತ್ರೆಗೆ ಅಥವಾ ಸಮುದ್ರ ಸ್ನಾನ, ನದಿಗಳ ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದು ಅಥವಾ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡಲಿಕ್ಕೆ ಮಾಘ ಮಾಸವು ಸರ್ವಶ್ರೇಷ್ಠವಾಗಿದೆ. ಮಾಘದ ಸ್ನಾನವು ಸರ್ವಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ಈ ವಾರದಲ್ಲಿ ಬರುವಂಥ ಪ್ರತಿದಿನಗಳಲ್ಲೂ ಇಂತಹ ಒಂದು ನದಿ ಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಸಂದರ್ಶನ ಮಾಡಲಿಕ್ಕೆ ಉತ್ತಮ ದಿನ ಆಗಿರುತ್ತೆ. ಇನ್ನು 10ನೇ ತಾರೀಕು ಸೋಮವಾರ, ಮಾಘ ಶುಕ್ಲ ತ್ರಯೋದಶಿ ತಿಥಿ. ಈ ದಿನ ಸೋಮ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಂದರೆ ಸೋಮವಾರದಂದು ಅಲ್ಲಿ ಸಾಯಂಕಾಲದಲ್ಲಿ ತ್ರಯೋದಶಿ ವ್ಯಾಪಿನಿ ಬಂದಾಗ ಸೋಮ ಪ್ರದೋಷ ಯೋಗ ನಿರ್ಮಾಣ ಆಗಿದೆ. ಈ ದಿನ ಪುನರ್ವಸು ನಕ್ಷತ್ರ, ಪ್ರೀತಿ ಯೋಗ, ಕೌಲವ ಕರಡುವಂಥ ಶುಭ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಅವಕಾಶ ಇರುವಂಥ ಶುಭ ದಿನ ಆಗಿರುತ್ತೆ. ಇನ್ನು ವಿಶೇಷವಾಗಿ ಸಾಯಂಕಾಲ ಅಲ್ಲಿ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ಶಿವನ ದೇವಾಲಯಗಳಲ್ಲಿ ಪೂಜೆ ಮಾಡಲಿಕ್ಕೆ, ಅನುಷ್ಠಾನಗಳನ್ನು ಮಾಡಲಿಕ್ಕೆ, ಅಲ್ಲಿ ಶಿವನ ಆಲಯಗಳಲ್ಲಿ ಏನಾದರೂ ವಿಶೇಷವಾದ ಬಿಲ್ವಾರ್ಚನೆ, ಅಷ್ಟೋತ್ತರ ಅರ್ಚನೆ ಅಥವಾ ಇನ್ನಿತರ ನಾಮಾರ್ಚನೆಗಳನ್ನು ಮಾಡುವಂಥದ್ದಕ್ಕೆ ಉತ್ತಮವಾದ ಒಂದು ಅವಕಾಶ ಇರುವಂಥ ದಿನ. ಜೊತೆಗೆ ಮಾಘ ಮಾಸದಲ್ಲಿ ಬರುವಂಥ ಈ ಪ್ರದೋಷ ಬಂದಂಥ ದಿನಗಳಲ್ಲಿ ವಿಶೇಷವಾಗಿ ಹಲವಾರು ತೀರ್ಥಕ್ಷೇತ್ರಗಳಲ್ಲಿ, ನದಿ ಸಂಗಮ ಕ್ಷೇತ್ರದಲ್ಲಿ ಸ್ನಾನಾದಿಗಳನ್ನು ಮಾಡುವಂಥ ಪದ್ಧತಿಗಳು ಉತ್ತಮವಾಗಿ ಅವಕಾಶ ಇರುವಂಥದ್ದಾಗಿರುತ್ತೆ. ಇನ್ನು 11ನೇ ತಾರೀಕು ಮಂಗಳವಾರ, ಅಲ್ಲಿ ಮಾಘ ಶುಕ್ಲ ಚತುರ್ದಶಿ ತಿಥಿ. ಜೊತೆಗೆ ಅಲ್ಲಿ ವಿಶೇಷವಾಗಿ ಈ ಹುಣ್ಣಿಮೆಯ ಆರಂಭ ಸಾಯಂಕಾಲದಲ್ಲೂ ಆರಂಭತೆ. ಚತುರ್ದಶಿ ತಿಥಿ ಉಪರಿ ಹುಣ್ಣಿಮೆ ಬರುತ್ತೆ, ಅಂದರೆ ಸಾಯಂಕಾಲದ ಬಳಿಕ ಹುಣ್ಣಿಮೆ ವ್ಯಾಪನೆ ಇರುತ್ತೆ. ಪುಷ್ಯ ನಕ್ಷತ್ರ, ಆಯುಷ್ಮಾನ್ ಯೋಗ, ಗರಜೆ ಕರಣೆ ಅಂತ ಸಾಮಾನ್ಯ ದಿನ ಆಗಿರುತ್ತೆ. ಇನ್ನು ಚತುರ್ದಶಿ ಬಂದಿರೋದ ಕಾರಣ ವಿಶೇಷವಾಗಿ ಅಲ್ಲಿ ಜೊತೆಗೆ ಉಪರಿ ಹುಣ್ಣಿಮೆ ಸಾಯಂಕಾಲ ಬಂದಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಈ ಸತ್ಯನಾರಾಯಣ ಪೂಜೆ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಆಲಯಗಳ ಸಂದರ್ಶನ, ಜೊತೆಗೆ ಇನ್ನಿತರ ಯಾವುದೇ ರೀತಿಯ ಹುಣ್ಣಿಮೆಗೆ ಸಂಬಂಧಿಸಿದ ಆಚರಣೆಗಳನ್ನು ಯಾರು ಇಂದು ಮಾಡಲಿಕ್ಕೆ ಇಷ್ಟಪಡ್ತಾರೋ ಅಂತೂ ಅದಕ್ಕೆಲ್ಲ ಉತ್ತಮವಾದ ಅವಕಾಶ ಇರುವಂಥದ್ದು ಆಗಿರುತ್ತೆ. ಇನ್ನು 12ನೇ ತಾರೀಕು ಬುಧವಾರ, ಆ ದಿನ ಭಾರತ ಹುಣ್ಣಿಮೆ. ಆ ದಿನ ಹುಣ್ಣಿಮೆ, ಮಾಘ ಮಾಸದ ಹುಣ್ಣಿಮೆ, ಅದಕ್ಕೆ ಭಾರತ ಹುಣ್ಣಿಮೆ, ಮಾಗಿ ಹುಣ್ಣಿಮೆ ಎಂದು ಕರೆಯುತ್ತಾರೆ. ಹಾಗಾಗಿ ಭರತ ಹುಣ್ಣಿಮೆಯ ಆಚರಣೆ ಬರುವಂಥದ್ದು. ಈ ದಿನ ಒಂದು ವಿಶೇಷ ಖಗೋಳದ ವಿಸ್ಮಯ ಜರುಗುತ್ತೆ. ಅಲ್ಲಿ ರವಿಯ ಕುಂಭ ಸಂಕ್ರಾಂತಿ ಜರುಗುವಂಥದ್ದು. ಅಲ್ಲಿ ವಿಶೇಷವಾಗಿ ಈ ರವಿಯ ಒಂದು ರಾಶಿ ಪರಿವರ್ತನೆ, ಮಕರ ರಾಶಿಯಿಂದ ಸೂರ್ಯನು ಅಲ್ಲಿ ಕುಂಭ ರಾಶಿಗೆ ಪರಿವರ್ತನೆ ಆಗುವಂಥದ್ದು. ಹಾಗಾಗಿ ಅಲ್ಲಿ ಹುಣ್ಣಿಮೆ ಮತ್ತು ಸಂಕ್ರಾಂತಿಗಳು ಒಂದೇ ದಿನ ಬರುವಂಥದ್ದು ವೈಶಿಷ್ಟ್ಯ. ಹುಣ್ಣಿಮೆ ಅಂದರೆ ಅದು ಚಂದ್ರನ ಚಲನೆಗೆ ಅನುಗುಣವಾಗಿ ಸಂಬಂಧಿಸಿದ್ದು, ಸಂಕ್ರಾಂತಿ ಅಂದರೆ ಸೂರ್ಯನ ಚಲನೆಗೆ ಅನುಗುಣವಾದ ಒಂದು ಮಹತ್ವವಾದ ದಿನ. ಹಾಗೆ ಎರಡೂ ಸೂರ್ಯಚಂದ್ರರ ಇಬ್ಬರ ಒಂದು ಮಹತ್ವವಾದ ದಿನ ಎಂದು ಬಂದಿದೆ. ಇದಕ್ಕೆ ಹರಿಪದ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಹರಿಪದ ಪುಣ್ಯಕಾಲ. ಹಾಗೆಯೇ ಈ ಕಾಲವು ವಿಶೇಷವಾಗಿ ಯಾವುದೇ ರೀತಿಯ ಈ ಕುಲದೇವರ ದೇವಾಲಯಗಳ ಸಂದರ್ಶನ ಅಥವಾ ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ, ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ, ತೀರ್ಥಕ್ಷೇತ್ರಗಳ ಸಂದರ್ಶನ, ವಿಶೇಷವಾಗಿ ತೀರ್ಥ ಸ್ನಾನಗಳನ್ನು ಮಾಡಲಿಕ್ಕೆ, ಜೊತೆಗೆ ಈಗ ನಡೆಯುವಂತಹ ಅಲ್ಲಿ ಪ್ರಯಾಗದಲ್ಲಿ ನಡೆಯುವಂಥ ಕುಂಭಮೇಳದ ವಿಶೇಷವಾದ ಆಚರಣೆ ಇಂದು ಕುಂಭ ಸಂಕ್ರಾಂತಿ ಎಂದು ಭಾರತ ಹುಣ್ಣಿಮೆ ಎಂದು ಈ ದಿನ ಜರುಗುತ್ತೆ. ಹಾಗೆ ಅನೇಕ ರೀತಿಯ ಉತ್ತಮವಾದ ದೈವಿಕವಾದ ಕೆಲಸ ಕಾರ್ಯಗಳಿಗೆ, ದೇವಾಲಯಗಳ ಸಂದರ್ಶನಕ್ಕೆ ಉತ್ತಮವಾದ ದಿನ ಆಗಿರುತ್ತೆ. 12 ತರಬಹುದು. ಆಶ್ಲೇಷ ನಕ್ಷತ್ರ
ಸೌಭಾಗ್ಯ ಯೋಗ ಭವಕರಣ ಇರುವಂಥ ದಿನ ಆಗಿರುತ್ತೆ. ಈ ರವಿಯ ಒಂದು ಕುಂಭ ಸಂಕ್ರಾಂತಿಯ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಕುಂಭ ಮಾಸದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಒಂದು ರವಿಯ ಅನುಗ್ರಹ ಇರುತ್ತೆ, ಯಾವ ರಾಶಿಗಳಿಗೆ ಸ್ವಲ್ಪ ರವಿಯ ಅನುಗ್ರಹದ ಕೊರತೆ ಇರುತ್ತೆ, ಅವುಗಳ ಎಚ್ಚರಿಕೆ ಏನ್ಬೇಕು ಅನ್ನೋದನ್ನು ಸವಿಸ್ತಾರವಾಗಿ ಆ ಒಂದು ವಿಡಿಯೋದಲ್ಲಿ ವಿವರಣೆ ಮಾಡಿದ್ದೇನೆ. ಹಲವರು ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ಅದನ್ನು ವೀಕ್ಷಿಸಿಲ್ಲ, ವೀಕ್ಷಿಸಿಕೊಂಡು ನಿಮ್ಮ ರಾಶಿಯ ಫಲವನ್ನು ಅರಿತುಕೊಳ್ಬೋದು. ಇನ್ನು ಆ ಬಳಿಕ 13ನೇ ತಾರೀಕು ಗುರುವಾರ, ಆ ದಿನ ಮಾಘ ಮಾಸದ ಬಹುಳ ಪಾಡ್ಯಮಿ ತಿಥಿ, ಮಖಾ ನಕ್ಷತ್ರ, ಶೋಭನ ಯೋಗ, ಬಾಲ್ವಕರಣ ಇರುವಂಥದ್ದು. ಈ ದಿನ ಗುರು ಪ್ರತಿಪದ ಎಂದು ಆಚರಣೆ ಮಾಡ್ತಾರೆ. ಗುರು ಪ್ರತಿಪದ ಅಂದರೆ ಗುರು ದತ್ತಾತ್ರೇಯರಿಗೆ ಸಂಬಂಧಪಟ್ಟ ಕೆಲವು ಅನುಷ್ಠಾನಾದಿಗಳನ್ನು ಮಾಡುವಂಥದ್ದು, ಗುರುವಿಗೆ ಸಂಬಂಧಪಟ್ಟ ಏನಾದರೂ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ಮಾಡುವಂಥದ್ದು. ಆ ರೀತಿ ಈ ನಮ್ಮ ರಾಜ್ಯದ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿರುವಂಥ ದೇವಲ ಗಾಣಗಾಪುರ ಅಥವಾ ಗಾಣಗಾಪುರ ಎಂದು ಪ್ರಸಿದ್ಧವಾದಂಥ ಗುರು ದತ್ತಾತ್ರೇಯರ ಪಾದುಕಾ ಕ್ಷೇತ್ರದಲ್ಲಿ ಅಲ್ಲಿ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಎಲ್ಲ ಜರುಗುವಂಥದ್ದಿರುತ್ತೆ. ಹಾಗಾಗಿ ಅನೇಕ ರೀತಿಯ ಗುರುವಿನ ಆರಾಧನೆ, ಗುರುವಿನ ಸಂಬಂಧಪಟ್ಟವಾದ ಭಕ್ತಿಗಳಿಗೆ ಅಥವಾ ಈ ದಿನ ಗುರುವಾರನೇ ಬಂದಿರೋದ್ರಿಂದ ಗುರು ಪಾಡ್ಯಮಿ ಅದು ವಿಶೇಷವಾದ ಒಂದು ಅರ್ಥವನ್ನು ಕಲ್ಪಿಸಿಕೊಂಡು ಯಾವುದೇ ರೀತಿಯ ಗುರುಪೀಠಗಳ ಸಂದರ್ಶನ ಮನೆಯಲ್ಲಿದ್ದುಕೊಂಡೇ ಗುರು ದತ್ತಾತ್ರೇಯರ ನಾಮಸ್ಮರಣೆ, ಗುರು ದತ್ತಾತ್ರೇಯರ ಸ್ತೋತ್ರ, ಅಷ್ಟೋತ್ತರ ಇತ್ಯಾದಿಗಳನ್ನು ಸಹ ಮಾಡ್ಬೋದಾಗಿದೆ. ಉತ್ತಮ ದಿನ ಆಗಿರುತ್ತೆ. ಈ ದಿನ ಯಾವುದೇ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 14ನೇ ತಾರೀಕು ಶುಕ್ರವಾರ, ಮಾಘ ಮಾಸದ ಬಹುಳ ಬಿದಿಗೆ, ಹುಬ್ಬ ನಕ್ಷತ್ರ, ಅತಿಗಂಡ ಯೋಗ, ತೈತಿಲ ಕರ್ಣ ಇರುವಂಥ ಶುಭ ದಿನ ಆಗಿರುತ್ತೆ. ಮಾಘ ಮಾಸದ ಬಹುಳ ಬಿದಿಗೆ, ಹುಬ್ಬ ನಕ್ಷತ್ರ, ಅತಿಗಂಡ ಯೋಗ, ತೈತಿಲ ಕರ್ಣ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ವಾರದ ಕೊನೆ ದಿನ 15ನೇ ತಾರೀಕು ಮಾಘ ಬಹುಳ ತದಿಗೆ ತಿಥಿ ಶನಿವಾರದಂದು ಮಾಘ ಬಹುಳ ತದಿಗೆ ತಿಥಿ, ಉತ್ತರ ನಕ್ಷತ್ರ, ಧೃತಿ ಯೋಗ, ವಣಿಕರ್ಣ ಇರುವಂಥದ್ದು. ಈ ದಿನ ಒಂದು ಮಧ್ಯಾಹ್ನ ಕಾಲದವರೆಗೂ ಉತ್ತಮವಾದ ಒಂದು ಅವಕಾಶಗಳಿರ್ತವೆ. ಮಧ್ಯಾಹ್ನ ಕಾಲದವರೆಗೂ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ, ವ್ಯವಹಾರ, ಒಪ್ಪಂದ ಸಹ ಇತ್ಯಾದಿಗಳಿಗೂ ಉತ್ತರ ನಕ್ಷತ್ರ ಇರುವ ಕಾರಣ ಅಂತಹ ವಿಚಾರಗಳಿಗೆಲ್ಲ ಮಧ್ಯಾಹ್ನದವರೆಗೂ ಉತ್ತಮವಾದ ಅವಕಾಶ ಇರುತ್ತೆ. ಮಧ್ಯಾಹ್ನ ಸುಮಾರು 1 ಗಂಟೆವರೆಗೂ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಅಲ್ಲದೆ ಶನಿವಾರ ಆಗಿರೋ ಕಾರಣ ಯಾವುದೇ ರೀತಿಯ ದಾನ ಧರ್ಮಾದಿಗಳು, ಅರಳಿ ಮರದ ಪ್ರದಕ್ಷಿಣೆ, ಪರಿಹಾರಾದಿ ಕಾರ್ಯಗಳು, ನವಗ್ರಹಗಳ ದಾನಗಳನ್ನು ದಾನ ಕೊಡುವಂಥದ್ದು, ನವಗ್ರಹಗಳ ಪೂಜೆ ಆರಾಧನೆಗಳು ಮಾಡುವಂಥದ್ದು, ಈ ರೀತಿ ಹಲವಾರು ವಿಚಾರಗಳಿಗೆ ಸಹ ಉತ್ತಮವಾದ ದಿನ ಆಗಿರುತ್ತೆ. 15ನೇ ತಾರೀಕು ಶನಿವಾರ. ಇವೆಲ್ಲವೂ ಈ ವಾರದಲ್ಲಿ ಅಂದರೆ ಈ ಫೆಬ್ರವರಿ 9ರಿಂದ 15ರವರೆಗೆ ಬರುವಂತಹ ಒಂದು ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸ್ತಾ ಇತ್ತು. ಈಗ ನಾವು ಗಮನಿಸೋಣ, ಒಂದೊಂದಾಗಿ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿಗೆ ವಾರದ ಆರಂಭ ಭಾನುವಾರ ಶುಭ ಆರಂಭ ಆಗ್ತಾಯಿದೆ. ಭಾನುವಾರದಂದು ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಆಗುವಂಥ ಒಂದು ರವಿಯ ಒಂದು ಅನುಗ್ರಹ ಜೊತೆಗೆ ಅಲ್ಲಿರತಕ್ಕಂಥ ಚಂದ್ರನ ಅನುಗ್ರಹ ನಿಮಗೆ ವಿಶೇಷವಾದ ಲಾಭವನ್ನು ಜಯವನ್ನು ಕೊಡಲಿದೆ. ವ್ಯಾಪಾರ, ಉದ್ಯೋಗ, ವೃತ್ತಿಯಲ್ಲಿ ಉತ್ತಮ ಇದೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ಉತ್ತಮವಾದ ಅವಕಾಶಗಳು ಸಿಗಲಿವೆ. ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ, ಹಣಕಾಸಿಗೆ ಸಂಬಂಧಪಟ್ಟ ಸಹ ಉತ್ತಮವಾದ ಒಂದು ವ್ಯವಸ್ಥೆ ಇರುವಂಥ ದಿನ ಆಗಿರುತ್ತೆ. 9ನೇ ತಾರೀಕು ಭಾನುವಾರ ವಾರದ ಆರಂಭ. ಆ ಬಳಿಕ ಬರುವಂಥ 10, 11, 12 3 ದಿನಗಳಲ್ಲಿ ನಿಮಗೆ ಚಂದ್ರನ ವ್ಯತಿರಿಕ್ತ ಪರಿಣಾಮ ಇದೆ. ಆದರೆ ಇತರ ಗ್ರಹಗಳ ಒಂದು ಉತ್ತಮ ಫಲ ನಿಮಗೆ ಕಂಡೇ ಸಿಗುತ್ತೆ. ಗುರುವಿನ ಅನುಗ್ರಹ ಇರುತ್ತೆ. ಅಲ್ಲಿರುವಂಥ ಶುಕ್ರನ ಅನುಗ್ರಹ ಇರ್ಬೋದು, ಅಥವಾ ನಿಮಗೆ ಇರತಕ್ಕಂಥ ಬುಧನ ಅನುಗ್ರಹ ಇರ್ಬೋದು, ಶುಕ್ರನ ಅನುಗ್ರಹ, ಮಂಗಳನ ಅನುಗ್ರಹ ಇವೆಲ್ಲವೂ ನಿಮಗೆ ಪೂರಕವಾಗಿದ್ದು ಅನೇಕ ರೀತಿಯ ಒಂದು ವ್ಯವಸ್ಥಿತವಾದ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತವೆ. ಅಂದರೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತವೆ. ವೈಯಕ್ತಿಕ ಜೀವನದಲ್ಲಿ ಮಾತ್ರ ಈ 3 ದಿನಗಳು ಸ್ವಲ್ಪ ಎಚ್ಚರ ಬರಬೇಕಾಗುತ್ತೆ. ಅಂದರೆ ಚಂದ್ರನ ಒಂದು ಬಲದ ಕೊರತೆ ಕಾರಣ 10, 11, 12ರಲ್ಲಿ ವೈಯಕ್ತಿಕ ಜೀವನ ಅಂದರೆ ನಿಮ್ಮ ಮನೆಯ ವಾತಾವರಣ, ಮನೆಯ ತಂದೆ ತಾಯಿಗಳ ಜೊತೆಗೆ, ಗಂಡ ಹೆಂಡತಿ ಜೊತೆಗೆ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಮಾತಿನ ಚಕಮಕಿ ಮತ್ತು ವೈರುಧ್ಯಗಳು ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಹೊರತು ಇನ್ನಿತರ ವಿಚಾರ, ಹಣಕಾಸು, ಆರೋಗ್ಯ, ನಿಮ್ಮ ವೃತ್ತಿ, ಉದ್ಯೋಗ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಈ ಒಂದು ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಅಂದರೆ ಇಲ್ಲಿ ನೀವು ಆಡಿದ್ದು ಅವರಿಗೆ ಅಪತ್ಯ ಆಗುತ್ತೆ ಅಥವಾ ಅವರು ಆಡಿದ್ದು ನಿಮಗೆ ವಿರುದ್ಧ ಆಗುತ್ತೆ. ಇಂತಹ ಒಂದು ವಿಚಾರಗಳು ಪರಸ್ಪರ ವೈರುಧ್ಯ ಮತ್ತು ವಾಗ್ವಾದ, ಕಲಹದ ವಾತಾವರಣ ಇರುತ್ತೆ. 3 ದಿನಗಳಲ್ಲಿ ಚಂದ್ರನ ವೈರುಧ್ಯದ ಕಾರಣ ಇಬ್ಬರಿಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ ಬರುವಂಥ 13, 14 ಉತ್ತಮ ದಿನ ಆಗಿರುತ್ತೆ. ಈ ದಿನಗಳಲ್ಲಿ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಇದೆ. ಜೊತೆಗೆ ಅನಿರೀಕ್ಷಿತವಾದ ಲಾಭಗಳು ಆಗಲಿವೆ. ದೀರ್ಘಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು ಎಲ್ಲ ಇದೆ. ಆದರೆ ಈ ದಿನ ಸ್ವಲ್ಪ ಅವಮಾನಕರ ಘಟನೆ ಆಗುವ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಅದು ನಿಮಗೆ ನಿಮ್ಮ ಮಿತ್ರರಿಂದಲಾಗ್ಬೋದು, ಮನೆಯ ಸದಸ್ಯರಿಂದಲಾಗ್ಬೋದು, ಅದು ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಆಗ್ಬೋದು. ಎಂಥ ವಾಗ್ವಾದಗಳಾಗೋದಾಗಲಿ ಅಥವಾ ಅವಮಾನಕರ ಘಟನೆಗಳಾಗೋದಾಗಲಿ ಸಾಧ್ಯತೆ. ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಇಲಾಖೆಯಿಂದ ನಿಮಗೆ ಏನಾದರೂ ನೋಟಿಸ್ಗಳು, ಅದು ದಂಡನೆಗಳು, ಪೆನಲ್ಟಿ ಇತ್ಯಾದಿಗಳು ಬರ್ಬೋದಾಗಿದೆ. ಹಾಗೆ ಯಾವುದೇ ರೀತಿಯ ಕಾನೂನು ಉಲ್ಲಂಘಿಸುವ ಕೆಲಸ ಕಾರ್ಯಗಳಿಗೆ, ರೂಲ್ಸ್ ಬ್ರೇಕ್ ಮಾಡೋದು ಇತ್ಯಾದಿಗಳನ್ನು ಮಾಡಲಿಕ್ಕೆ ಅಂತ ಹೋಗೋದ್ರಿಂದ ನಿಮಗೆ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ಇತರರ ಜೊತೆಗೆ ಯಾವುದೇ ರೀತಿಯ ವಾಗ್ವಾದ ಕಾಲವನ್ನು ಸಹ ಈ ದಿನಗಳಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. 13, 14ರಲ್ಲಿ ನಿಮಗೆ ಹಣಕಾಸು, ಆರೋಗ್ಯ ಮತ್ತು ಇನ್ನಿತರ ವಿಚಾರ ಎಲ್ಲ ಬಹಳ ಅನುಕೂಲಕರವಾಗಿದೆ. ಇನ್ನು ವಾರದ ಕೊನೆ ದಿನ ಶನಿವಾರ ನಿಮಗೆ ಅತ್ಯುತ್ತಮ ದಿನ. 15ನೇ ತಾರೀಕು ಶನಿವಾರ.
ನಿಮ್ಮ ಎಲ್ಲ ಇಷ್ಟಪಟ್ಟಂಥ ಕೆಲಸ ಕಾರ್ಯಗಳಾಗುತ್ತವೆ. ದೂರದ ಬಂಧುಗಳನ್ನು ಭೇಟಿಯಾಗೋದಾಗಲಿ, ಬಹಳ ಕಾಲದ ಭೇಟಿಯಾಗದೆ ಮಿತ್ರರನ್ನು ಬಂಧುಗಳನ್ನು ಭೇಟಿಯಾಗುವಂಥದ್ದು, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಕೆಲವೊಬ್ಬರಿಗೆ ತೀರ್ಥಕ್ಷೇತ್ರ ಅಥವಾ ಇನ್ನಿತರ ಪರೋಕ್ಷ ಕ್ಷೇತ್ರಗಳ ಸಂದರ್ಶನ ಮಾಡುವ ಅವಕಾಶ, ಅಂದುಕೊಂಡಂತೆ ನಿಮ್ಮ ಯಂತ್ರ ವಾಹನ ಉಪಕರಣಗಳನ್ನು ಖರೀದಿ ಮಾಡುವಂಥ ಅವಕಾಶ, ಇವೆಲ್ಲವೂ ಅನೇಕ ರೀತಿಯ ಉತ್ತಮ ವಾತಾವರಣಗಳು ಬರಲಿವೆ. ಹಾಗಾಗಿ ಈ ಮೇಷರಾಶಿಯವರಿಗೆ ವಾರದ ಆರಂಭದ ಭಾನುವಾರ ಜೊತೆಗೆ ವಾರದ ಕೊನೆ ಶನಿವಾರ ಬಹಳ ಅತ್ಯುತ್ತಮ ದಿನ ಆಗಿರುತ್ತೆ. ಮಧ್ಯದ ದಿನಗಳಲ್ಲಿ ಸ್ವಲ್ಪ ವೈಯಕ್ತಿಕ ವಿಚಾರ, ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜೆಬೇಕು ಹೊರತು ಯಾವುದೇ ರೀತಿಯ ಗಂಭೀರವಾದ ಸಮಸ್ಯೆಗಳು ಈ ವಾರದಲ್ಲಿ ಬರೋದಿಲ್ಲ. ಜೊತೆಗೆ ಆರೋಗ್ಯ, ಹಣಕಾಸು ಎಲ್ಲ ಈ ವಾರ ಪೂರ್ತಿ ಎಲ್ಲ ಉತ್ತಮವಾಗಿರೋ ಅವಕಾಶ ಇರುತ್ತೆ. ವಿಶೇಷವಾಗಿ ಗುರು ಮತ್ತು ಶನಿಯ ಒಂದು ವಿಶೇಷವಾದ ಬೆಂಬಲ ನಿಮಗೆ ಇರುವಂತಹ ಒಂದು ತಿಂಗಳು. ಅಲ್ಲದೆ ಫೆಬ್ರವರಿ ಮತ್ತು ಮಾರ್ಚ್, ನಾನು ಯಾವಾಗಲೂ ಜ್ಞಾಪಿಸ್ತಾ ಇರ್ತೇನೆ, ಮೇಷರಾಶಿಯವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ನಿಮಗೆ ಅತ್ಯುತ್ತಮವಾದ ತಿಂಗಳು. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಿಕ ಬರುವಂಥಗಳಲ್ಲಿ ನಿಮಗೆ ಅನೇಕ ರೀತಿಯ ಸವಾಲು ಸಂಕಷ್ಟಗಳ ಸೂಚನೆ ಇದ್ದೇ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಇಂಥ ಒಂದು ಅವಕಾಶಗಳನ್ನು ಬಳಸಿಕೊಳ್ಳಿ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ. ರವಿಯ ವಿಶೇಷವಾದ ಅನುಗ್ರಹ ಇರುತ್ತೆ, ಕೋರ್ಟ್ ಕಚೇರಿ ಕೆಲಸಗಳಿಗೆ ಸಹಾಯ ಆಗುತ್ತೆ. ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲೆ ಬಣ್ಣ. ಈ ರೀತಿ 6 ಗ್ರಹಗಳು ನಿಮಗೆ ಪೂರಕವಾಗಿರುತ್ತೆ. ಅಲ್ಲಿ ರವಿ ಆಗಲಿ, ಬುಧನಾಗಲಿ, ಗುರು ಆಗಲಿ, ಶುಕ್ರ ಮತ್ತು ಶನಿ ಮತ್ತು ಕೇತುಗಳು ನಿಮಗೆ ಪೂರಕವಾಗಿರುವಂಥ ಶುಭ ವಾರ ಆಗಿರುತ್ತೆ. ಸಣ್ಣ ಪುಟ್ಟ ಮಾತಿನ ಚಕಮಕಿ ವಾಗ್ವಾದಗಳ ಹೊರತು ಇತರ ವಿಚಾರ 6 ಗ್ರಹಗಳ ವಿಶೇಷವಾದ ಆಶೀರ್ವಾದ ಇರುತ್ತೆ. ಹಾಗಾಗಿ ಆರೆಂಜ್, ಗ್ರೀನ್, ಯೆಲ್ಲೋ, ಬ್ಲೂ ಮತ್ತು ಮಿಕ್ಸ್ ಕಲರ್ಗಳನ್ನ ನೀವು ಬಳಸ್ಕೊಳ್ಬೋದಾಗಿದೆ. ಇನ್ನು ಬಳಸುವಂಥ ಸಂಖ್ಯೆಗಳು 1, 3, 5, 6, 7, 8 1, 3, 5, 6, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಷಡ್ಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಬಳಿಕ ವೃಷಭ ರಾಶಿಗೆ ಈ ವಾರದ ಆರಂಭದಲ್ಲಿ ಸಾಮಾನ್ಯ ಆರಂಭ ಎಂದು ಕಂಡು ಬಂದಿದೆ. ಹೆಚ್ಚೇನು ಬದಲಾವಣೆಗಳಿಲ್ಲ. ನಿಮ್ಮ ವೈಯಕ್ತಿಕ ಜೀವನ, ದೈನಂದಿನ ಜೀವನಗಳೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಭಾನುವಾರ 9ನೇ ತಾರೀಕು ಇಲ್ಲಿ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಖರ್ಚುಗಳು ಬರ್ಬೋದು ಅಥವಾ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು. ಹಾಗಾಗಿ ಹಣಕಾಸಿನ ಒಂದು ನಿಯಂತ್ರಣವನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ಯಾವುದೇ ರೀತಿ ನಿಮ್ಮ ಹಣಕಾಸನ್ನು ಕಳೆದು ಹೋಗದಂತೆ, ಕಳ್ಳತನ ಆಗದಂತೆ ಸಹ ನೀವು ಪ್ರಯಾಣ ಕಾಲದಲ್ಲೋ ಅಥವಾ ಇನ್ನಿತರ ಸಮಯದಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಅದರ ಹೊರತು ಹೆಚ್ಚಿನೇನೂ ತೊಂದರೆಗಳೇನಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟ ಮುನ್ನೆಚ್ಚರಿಕೆ ಜೊತೆಗೆ ವೆಚ್ಚ ದುರುಪಯೋಗ ಆಗದಂತೆ ಗಮನಿಸ್ಕೊಳ್ಬೇಕು. ಅದೇ ರೀತಿ ಆನ್ಲೈನ್ ಎಲ್ಲ ಪಾವತಿಗಳ ಬಗ್ಗೆ ಸ್ವಲ್ಪ 2 ಬಾರಿ ಅದನ್ನು ಚೆಕ್ ಮಾಡಿಕೊಂಡು ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಅದರ ಹೊರತು ಭಾನುವಾರ ಸಾಮಾನ್ಯ ದಿನ ಆಗಿರುತ್ತೆ. ನಂತರ ಬರುವಂಥ 3 ದಿನಗಳು ನಿಮಗೆ ಅತ್ಯಂತ ಶುಭಕರ ದಿನಗಳಿವೆ. ಅಲ್ಲಿ ವಿಶೇಷವಾಗಿ ಚಂದ್ರನ ವಿಶೇಷವಾದ ಬೆಂಬಲ ಜೊತೆಗೆ ಶುಕ್ರನ, ನಿಮ್ಮ ರಾಶಿಯಾಧಿಪತಿ ಶುಕ್ರನ ಅನುಗ್ರಹ ಜೊತೆಗೆ ಇತರ ಗ್ರಹಗಳ ಒಂದು ವಿಶೇಷವಾದ ಉತ್ತಮವಾದ ದೃಷ್ಟಿ, ರಾಹುವಿನ ಬೆಂಬಲ ಇವೆಲ್ಲ ಇರೋ ಕಾರಣ ಆ 3 ದಿನಗಳು ನಿಮಗೆ ಅತ್ಯಂತ ಲಾಭವನ್ನು, ವಿಜಯವನ್ನು, ಸುಖವನ್ನು, ಶಾಂತಿಯನ್ನು ಕೊಡುವಂಥ ದಿನ. ಏನೆಲ್ಲ ಅಂದುಕೊಂಡಿದ್ರೋ ಆ ಕೆಲಸ ಕಾರ್ಯಗಳು ಬೇಕಾಗುತ್ತೆ. ಇತರರಿಂದ ನಿಮಗೆ ಹೊಗಳಿಕೆ ಮಾತುಗಳು, ಕೆಲಸದ ಜಾಗದಲ್ಲೂ ಸಹ ನಿಮ್ಮ ಒಂದು ವೃತ್ತಿಗೆ, ಉದ್ಯೋಗಕ್ಕೆ ಪೂರಕವಾದ ಅಂಶಗಳು, ಜೊತೆಗೆ ಅನೇಕ ರೀತಿಯ ಬೇರೆ ಬೇರೆ ನಿಮ್ಮ ಹಿಂದಿನ ಕೆಲವು ಕನಸುಗಳು ಅಥವಾ ಹಿಂದಿನ ಕೆಲವು ಗುರಿಗಳನ್ನು ತಲುಪಲಿಕ್ಕೆ ಇಂದು ಜನ ಸಹಾಯ ಅಥವಾ ಇನ್ನಿತರ ಸಹಾಯಗಳು ಸಿಗುವಂಥದ್ದು, ಆಕಸ್ಮಿಕ ಧನಲಾಭಗಳು ಆಗುವಂಥದ್ದು ಯೋಜನೆ. ಹಾಗಾಗಿ ಎಲ್ಲ ರಂಗದಲ್ಲೂ ನಿಮಗೆ ಅತ್ಯುತ್ತಮ ಫಲ ಈ 3 ದಿನಗಳಲ್ಲಿ ಕಂಡುಬರುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ 10, 11, 12ರಲ್ಲಿ ಅನೇಕ ರೀತಿಯ ಶುಭ ವಾತಾವರಣಗಳು ನಿರ್ಮಾಣ ಆಗಿವೆ. ಅಪರೂಪಕ್ಕೆ ಬರುವಂಥ ಈ ಒಂದು ಅವಕಾಶವನ್ನು ಬಳಸಿಕೊಳ್ಳಿ. ಬಳಿಕ 13, 14 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಈ ದಿನ ನಿಮಗೆ ಮಾತು ನಡವಳಿಕೆ ಬಗ್ಗೆನೂ ಜೊತೆಗೆ ಹಣದ ಒಂದು ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮಾತು ನಡವಳಿಕೆಯಲ್ಲಿ ಸ್ವಲ್ಪ ಅನೇಕ ರೀತಿಯ ವಾಗ್ವಾದಗಳು ಬರುತ್ತೆ. ಬಂಧುಗಳ ಜೊತೆಗೆ, ಮನೆ ಮಿತ್ರರ ಜೊತೆಗೆ ಬರ್ಬೋದು ಅಥವಾ ಏನೋ ಒಂದು ದುಃಖದ ಒಂದು ಘಟನೆಗಳು ಜರುಗುವಂಥದ್ದು. ಜೊತೆಗೆ ಮನೆಯಲ್ಲಿ ಸಹ ಹಾಗೆ ತಂದೆ ತಾಯಿ ಹಿರಿಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದೆಲ್ಲ ಇರುತ್ತೆ. ಜೊತೆಗೆ ಕೆಲಸದ ಜಾಗದಲ್ಲೂ ಹಾಗೆ ನಿಮ್ಮ ಮೇಲೆ ಏನಾದರೂ ಒಂದು ಆರೋಪ ಇತ್ಯಾದಿಗಳು ಬರುವಂಥದ್ದು. ಜೊತೆಗೆ ಅಲ್ಲಿ ಕೆಲಸದ ಜಾಗದಲ್ಲಿ ಅಹಿತಕರ ವಾತಾವರಣ, ಅಹಿತಕರ ಘಟನೆಗಳು ಏರ್ಪಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆ ಬಗ್ಗೆ 13, 14 ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಇರಬೇಕು. ಅದರ ಹೊರತು ಆರೋಗ್ಯ, ಹಣಕಾಸಿಗೆ ಏನೂ ಕೊರತೆಗಳೇನಿಲ್ಲ. ಇನ್ನು ವಾರದ ಕೊನೆಯ ದಿನ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 15ನೇ ತಾರೀಕು ಸಾಮಾನ್ಯ ದಿನ. ಯಾವುದೇ ರೀತಿಯ ಹೆಚ್ಚಿನ ಒಂದು ಏರಿಳಿತಗಳಿಲ್ಲ. ಆರೋಗ್ಯ, ಹಣಕಾಸು ಎಲ್ಲ ಉತ್ತಮವಾಗಿರುತ್ತೆ. ಕೆಲವೊಂದು ಸಣ್ಣ ಪುಟ್ಟ ಮಾತಿನ ಚಕಮಕಿ ಅಥವಾ ಏನಾದರೂ ಅವಮಾನಕರ ಘಟನೆ, ಅದು ಪ್ರಯಾಣ ಕಾಲದಲ್ಲೋ, ಪ್ರವಾಸ ಕಾಲದಲ್ಲೋ ಅಥವಾ ಅಪರಿಚಿತ ಒಂದು ವ್ಯಕ್ತಿಗಳ ಮೂಲಕ ಅಂತಹ ಒಂದು ವಾಗ್ವಾದ, ಅವಮಾನಕರವಾದ ಘಟನೆಗಳು ಜರುಗ್ಬೋದು. ಇನ್ನು ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡೋದಾಗಲಿ ಅಥವಾ ಕಾನೂನು ಉಲ್ಲಂಘಿಸಿದ ಕೆಲಸಕ್ಕೆ ಬಾಧ್ಯತೆಯನ್ನು ಕೈ ಹಾಕಿದರೆ ಅಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆಯೂ ಇರುತ್ತೆ. ಆ ಬಗ್ಗೆ ಎಚ್ಚರಬೇಕು. ಹೀಗೆ ನಿಮಗೆ ವಾರದಲ್ಲಿ ಆರಂಭದ ದಿನಗಳು ಅತ್ಯುತ್ತಮವಾದ ಫಲಗಳು ಬರ್ತವೆ. ಅದರಲ್ಲೂ 10, 11, 12 ಎಂಬಂಥ 3 ದಿನಗಳು ಬಹಳ ಪ್ರಮುಖವಾದ ದಿನಗಳು. ಆ ದಿನಗಳನ್ನು ಯಾವುದೇ ರೀತಿಯ ಪ್ರಮುಖ ಯೋಜನೆಗಳಿಗೆ, ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅಥವಾ ಜಾಬ್ಗಾಗಿ ಟ್ರೈ ಮಾಡಲಿಕ್ಕೋ, ಯಾರನ್ನು ಭೇಟಿ ಆಗಲಿಕ್ಕೋ, ಮೀಟಿಂಗ್ಗಳನ್ನು ಮಾಡಲಿಕ್ಕೋ ಒಂದು ಅದೃಷ್ಟವಾದ ಲಕ್ಕಿ ಡೇಗಳಾಗುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಜೊತೆಗೆ ಈ ವಾರದಲ್ಲಿ ನಿಮಗೊಂದು ಶುಭ ಸೂಚನೆ ಬರುತ್ತೆ.
13ರಿಂದ ನಿಮಗೆ ಅಲ್ಲಿ ರವಿ ಅನುಗ್ರಹ ಆರಂಭ ಆಗುತ್ತೆ. 13ರಿಂದ ನಿಮಗೆ ರವಿ ಒಂದು ಕುಂಭ ಸಂಕ್ರಾಂತಿಯ ಬಳಿಕ ಕುಂಭ ರಾಶಿಯಲ್ಲಿ ಪ್ರವೇಶಿಸುವಾಗ ಈ 13ರಿಂದ ಮುಂದಿನ ಒಂದು 2 ತಿಂಗಳವರೆಗೂ ನಿಮಗೆ ಕಂಟಿನ್ಯೂಸ್ ಆಗಿರುವಂಥ ರವಿ ಅನುಗ್ರಹ. ಹಾಗೆ ಫೆಬ್ರವರಿ 13 ನಿಮ್ಮ ಜೀವನದ ಒಂದು ಉತ್ತಮವಾದ ಒಂದು ಅವಕಾಶ ಕೊಡುವಂಥ ದಿನದ ಆರಂಭ ಆಗುವಂಥ ರವಿಯ ಸೂರ್ಯನ ಅನುಗ್ರಹ ಅಪರೂಪಕ್ಕೆ ಸಿಗುತ್ತೆ. ಇವಾಗ ವರ್ಷದಲ್ಲಿ ಕೇವಲ 3 ಅಥವಾ 4 ಬಾರಿ ಸಿಗುವಂಥ ಅವಕಾಶ ಅದು ನಿಮಗೆ ಫೆಬ್ರವರಿಯಲ್ಲೇ ಬಂದಿದೆ. ಹಾಗಾಗಿ ಅಲ್ಲಿ ನಿಮಗೆ ಕರ್ಮಸ್ಥಾನದಲ್ಲೇ ಬಂದಂಥ ಸೂರ್ಯನ ಅನುಗ್ರಹದಿಂದ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೂ ಅನೇಕ ರೀತಿ ಸಹಾಯ ಆಗುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 13ರಿಂದ ಬಳಸ್ಕೊಳ್ಬೋದು. ಇದಕ್ಕೆ ಸಂಖ್ಯೆ 1 13ರಿಂದ ಮುಂದಿನ 2 ತಿಂಗಳ ಕಾಲ ಬಳಸುವಂಥ ಅವಕಾಶ ಇದೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 4, 5, 6 ವಾರ ಪೂರ್ತಿ ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 1 ರವಿಯ ಸಂಕೇತವಾದ ಸಂಖ್ಯೆಯನ್ನು 13ರಿಂದ ನೀವು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ಒಂದು ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಅನುಕೂಲಕರವಾದ ವಾತಾವರಣ ಇದೆ. ಅನೇಕ ರೀತಿಯ ಇಷ್ಟಾರ್ಥಗಳು ಆಗಲಿವೆ. ಜೊತೆಗೆ ಈ ವಾರದ 13ರಿಂದ ನಿಮಗೆ ವಿಶೇಷವಾದ ಬೆಂಬಲ ಸೂರ್ಯನ ಅನುಗ್ರಹ ಬರುವಂಥ ಒಂದು ವಾರ ಆಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ಮಿಥುನ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ. ಭಾನುವಾರದಂದು ನಿಮಗೆ ವಿಶೇಷವಾದ ಅನೇಕ ರೀತಿಯ ಲಾಭ ಆದಾಯಗಳು ಬರುವಂಥದ್ದು, ಇಷ್ಟಪಟ್ಟಂಥ ವ್ಯಕ್ತಿಗಳನ್ನು ಭೇಟಿಯಾಗುವಂಥದ್ದು, ಶುಭ ಸಮಾರಂಭಗಳು ಪಾಲ್ಗೊಳ್ಳುವಂಥದ್ದು, ಜೊತೆಗೆ ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಕೆಲವು ಯೋಜನೆಗಳು ಇಂದು ಅದು ಕಾರ್ಯಗತ ಆಗುವಂಥದ್ದು, ಇಂಪ್ಲಿಮೆಂಟ್ ಆಗಲಿಕ್ಕೆ ಅವಕಾಶ ಬರುವಂಥದ್ದು. ಹಿಂದೆ ಕೆಲವರು ನಿಂತು ಹೋಗಿದ್ದ ವಿಚಾರಗಳು ಮತ್ತೆ ಮರುಸ್ಥಾಪನೆ ಆಗ್ಬೋದು, ಅಥವಾ ಹಿಂದೆ ಯಾವುದೇ ಕಾರಣ ನಿಮಗೆ ಸಿಗದೇ ಇದ್ದ ಅವಕಾಶ ಇಂದು ಮರುಸ್ಥಾಪನೆ ಸಿಗುವಂಥದ್ದು. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಉತ್ತಮವಿದೆ. ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೂ ಶುಭವಿದೆ. ಜೊತೆಗೆ ಯಾವುದೇ ರೀತಿಯ ಬೇರೆ ರೀತಿಯ ಸಿನಿಮಾ, TV ಅಥವಾ ಇನ್ನಿತರ ಸೀರಿಯಲ್ಗಳಲ್ಲಿ ಮಾಡುವಂಥ ಕಲಾವಿದರುಗಳಿಗೂ ಈ ದಿನ ಒಂದು ಅವರಿಗೆ ಆಫರ್ಗಳು ಅಥವಾ ಅವಕಾಶಗಳೊಂದು ದಿಢೀರಾಗಿ ಬರ್ಬೋದಾಗಿದೆ. ಅಂಥ ಒಂದು ಅವಕಾಶಗಳ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಆ ಬಳಿಕ 10, 11, 12 ಸ್ವಲ್ಪ ಮಧ್ಯಮ ಫಲದ ದಿನ, ಮಿಶ್ರ ಫಲಗಳು ಬರ್ಬೋದು. 10, 11, 12 ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಗ್ರಹ ಬಲಗಳ ಕೊರತೆ ಇರೋ ಕಾರಣ ಸ್ವಲ್ಪ ಆಕಸ್ಮಿಕವಾಗಿ ಏನಾದರೂ ಸ್ವಲ್ಪ ಮಾತಿನ ಜಗಮಗಳು ಜರುಗುವಂಥದ್ದು, ಜೊತೆಗೆ ಹಿಂದೆ ನಿಮ್ಮಿಂದ ಚೆನ್ನಾಗಿದ್ದವರು ಈಗ ಯಾವುದೇ ಕಾರಣಕ್ಕಾಗಿ ನಿಮ್ಮಿಂದ ಸ್ವಲ್ಪ ಅಂತರ ಕಾಯ್ಕೊಳ್ಳೋದಾಗಲಿ, ಜೊತೆಗೆ ಅವಮಾನಕರ ಘಟನೆ ವೃತ್ತಿ ಜಾಗದಲ್ಲೋ ಅಥವಾ ನಿಮ್ಮ ಪ್ರಯಾಣ ಕಾಲದಲ್ಲೋ ಆಗುವಂಥದ್ದಾಗಿದೆ. ಜೊತೆಗೆ ಹಣಕಾಸಿನ ಸ್ವಲ್ಪ ಖರ್ಚು ಜಾಸ್ತಿ ಆಗಿ ಆದಾಯ ಕೊರತೆ ಆಗುವಂಥದ್ದು, ಹಣಕಾಸಿನ ಆಗಮನ ನಿಧಾನ ಆಗುವಂಥದ್ದು, ಯಾವುದೇ ಪ್ರಯತ್ನ ಮಾಡಿದರೂ ಅದರಲ್ಲಿ ಸ್ವಲ್ಪ ಅಡೆತಡೆಗಳು, ವಿಳಂಬಗಳು ಬರ್ಬೋದಾಗಿದೆ. 10, 11, 12 ಸ್ವಲ್ಪ ಮಧ್ಯಮ ಫಲ ಅಥವಾ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಅದೆಲ್ಲ ವಿಚಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆರೋಗ್ಯದಲ್ಲಿ ಹಾಗೆ ಸಣ್ಣ ಪುಟ್ಟ ಒಂದು ಅನಾರೋಗ್ಯಗಳು, ಸುಸ್ತು ಇತ್ಯಾದಿಗಳು ಆಗ್ಬೋದಾಗಿದೆ. ಹಾಗಾಗಿ 10, 11, 12 ಸೋಮವಾರ, ಮಂಗಳವಾರ, ಬುಧ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಬಳಿಕ ಬರುವಂಥ 2 ದಿನಗಳು ಅತ್ಯಂತ ಶುಭ ದಿನಗಳು, ಅದೃಷ್ಟವನ್ನು ತಂದುಕೊಡುವಂತಹ ದಿನಗಳಾಗಿವೆ. ಅಲ್ಲಿ 13, 14ರಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು. ಅಲ್ಲಿ ಬರುವಂತಹ ಇತ್ಯಾದಿ ಗುರುವಾರ, ಶುಕ್ರವಾರಗಳಲ್ಲಿ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಅನುಕೂಲವಾದ ಒಂದು ಅಂಶಗಳು. ಹಣಕಾಸಿನ ಹರಿವು ಉತ್ತಮ. ಜೊತೆಗೆ ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ಮಾಡೋರು ಅವರವರ ಒಂದು ಕೈಗಾರಿಕೆಯಲ್ಲಿ ಹೆಚ್ಚಿನ ಒಂದು ಬೆಂಬಲಗಳು, ಬೆಲೆಗಳು ಸಿಗುವಂಥದ್ದು. ಸರ್ಕಾರದ ಕೆಲವು ಯೋಜನೆಗಳ ಲಾಭ ನಿಮಗೆ ಸಿಗಲಿವೆ. ಅದೇ ರೀತಿ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ವಿವಾದಗಳು ಅಥವಾ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೇಸ್ ಇತ್ಯಾದಿಗಳು ಅವೆಲ್ಲ ನಿಮ್ಮ ಪರವಾಗಿ ವಿಜಯ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ನಮಗೆ ಯಶಸ್ಸನ್ನು, ಜಯವನ್ನು ಕೊಡುವಂಥ ಶುಭ ದಿನ 13, 14 ಅಲ್ಲಿ ಗುರುವಾರ, ಶುಕ್ರವಾರ. ಬಳಿಕ ವಾರದ ಕೊನೆಯ ದಿನ ಸಾಮಾನ್ಯ ದಿನ. ಶನಿವಾರ ಅಷ್ಟೇನು ಬದಲಾವಣೆಗಳಿಲ್ಲ. ನಿಮ್ಮ ಎಲ್ಲ ಯಥಾ ಪ್ರಕಾರ ನಿಮ್ಮ ದೈನಂದಿನ ವಿಚಾರಗಳು ನಡೀತಾ ಇರ್ತವೆ. ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಲ್ಲದೆ ಸಾಮಾನ್ಯವಾದ ದಿನ ಆಗಿರುತ್ತೆ ಶನಿವಾರದ ದಿನ. ಇನ್ನು ಈ ವಾರದಲ್ಲಿ ಈ ಎಲ್ಲ ವಿಚಾರಗಳು ಗಮನಿಸಿದಾಗ ವಾರದ ಮಧ್ಯದ 3 ದಿನಗಳಲ್ಲಿ ನಿಮಗೆ ಅಲ್ಲಿ ಆರಂಭದ ದಿನಗಳು ಬಂದಿದೆ. 9ನೇ ತಾರೀಕು ಮತ್ತು 13, 14 9 ಮತ್ತು 13, 14 ನಿಮ್ಮ ಪಾಲಿಗೆ ಅದ್ಭುತವಾದ 3 ಶುಭ ಫಲಗಳ ದಿನಗಳಾಗಿವೆ. ಈ ಬಳಿಕ ನೀವು ಬಳಸುವಂಥ ಬಣ್ಣಗಳಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಈ ವಾರದ ಬಳಸ್ಬೋದು. ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣವನ್ನು ಈ ವಾರ ಪೂರ್ತಿ ಬಳಸ್ಬೋದು. ಗ್ರೇ ಅಂದರೆ ವಿಶೇಷವಾಗಿ ರಾಹುವಿನ ಬೆಂಬಲ ನಿಮಗೆ ಇರುತ್ತೆ. ಇತರ ಗ್ರಹಗಳು ಸ್ವಲ್ಪ ಬೆಂಬಲದ ಕೊರತೆ ಇರೋ ಕಾರಣ ಕೆಲವೊಂದು ವಿಚಾರದ ಸ್ವಲ್ಪ ನೀವು ಎಚ್ಚರ ಹೆಜ್ಜೆ ಬೇಕು. ಅದರಲ್ಲಿ ವಿಶೇಷವಾಗಿ ಮಾತಿನ ವಿಚಾರ, ನಡವಳಿಕೆ ವಿಚಾರ, ಇನ್ನು ಕೆಲವೊಂದು ದಿನ ಆರೋಗ್ಯದ ವಿಚಾರ ಸಹ ಎಚ್ಚರಿಕೆ ಹೆಜ್ಜೆ. ಕೆಲವೊಂದು ದಿನಗಳಲ್ಲಿ ಅಂದರೆ ಮಧ್ಯೆ ಕೆಲವರು ಅಲ್ಲಿ ಬೆಂಬಲದ ಕೊರತೆ 10, 11, 12 ಸ್ವಲ್ಪ 3 ದಿನ ಎಚ್ಚರಿಕೆ ಹೆಜ್ಜೆ ಬೇಕು ಅಂತ ಹೇಳಿದ್ರೆ ಆ ದಿನಗಳು ಸ್ವಲ್ಪ ಈ ತನುಮಾನ ಧನದ ಎಚ್ಚರಿಕೆಯನ್ನು ಮಿಥುನ ರಾಶಿಯವರು ಗಮನಿಸ್ಕೋಬೇಕಾಗತ್ತೆ. ನೀವು ಬಳಸುವಂಥ ಸಂಖ್ಯೆಗಳು 2 ಮತ್ತು 4 2 and 4 ಸಂಖ್ಯೆಯನ್ನು ಈ ವಾರದಲ್ಲಿ ಬಳಸಬಹುದಾಗಿದೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಭಾನುವಾರ ಹೆಚ್ಚೇನು ಬದಲಾವಣೆಗಳಿಲ್ಲ. ನಿಮ್ಮ ವೈಯಕ್ತಿಕ ವಿಚಾರ, ದೈನಂದಿನ ವಿಚಾರ, ಆರೋಗ್ಯದ ವಿಚಾರ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಆದರೆ ಹಣಕಾಸಿಗೆ ಸಂಬಂಧಪಟ್ಟ ಎಚ್ಚರಿಕೆ ಹೆಚ್ಚಬೇಕು. ಈ ದಿನ ಸ್ವಲ್ಪ ಹಣಕಾಸಿನ ನಷ್ಟ ಆಗ್ಬೋದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅದು ಹಣಕಾಸಿಗೆ ಸಂಬಂಧಪಟ್ಟ ವಿಳಂಬಗಳಾಗುವಂಥದ್ದು, ಅಥವಾ ಇತರರು ಯಾರೋ ನಿಮಗೆ ನಂಬಿಸಿ ಹಣದ ವಿಚಾರವಾಗಿ ಅನ್ನೋದು ಮೋಸಕ್ಕೆ, ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇದೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಈ ಭಾನುವಾರದಂದು ಬೇಕಾಗುತ್ತೆ. ಆರೋಗ್ಯದ ವಿಚಾರ ಪರವಾಗಿಲ್ಲ. ಹಣಕಾಸು ಮತ್ತು ನೆಮ್ಮದಿ ವಿಚಾರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಆ ಬಳಿಕ ಬರುವಂಥ 3 ದಿನಗಳು ನಿಮಗೆ ಅತ್ಯಂತ ಶುಭ ದಿನ. 10, 11, 12 ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ
ವಿಶೇಷವಾದ ನಿಮಗೆ ಚಂದ್ರನ ಬೆಂಬಲ ಇರುವ ಕಾರಣ ಅಲ್ಲಿ ಹಣಕಾಸಿನ ಉತ್ತಮ ಹರಿವಾಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಶುಭ ಫಲ, ಆರೋಗ್ಯವು ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಜೊತೆಗೆ ದೀರ್ಘಕಾಲದ ಹಲವಾರು ಸಮಸ್ಯೆಗಳು ಆರೋಗ್ಯದಿರ್ಬೋದು, ವೈಯಕ್ತಿಕದಿರ್ಬೋದು, ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅವೆಲ್ಲವೂ ಇಂದು ಪವಾಡ ಸದೃಶವಾಗಿ ಈ 3 ದಿನಗಳಲ್ಲಿ ನಿವಾರಣೆ ಆಗ್ಬೋದು, ಅಥವಾ ಅದಕ್ಕೆ ತಕ್ಕನೊಂದು ಪರಿಹಾರ ಸಿಗ್ಬೋದು, ಅಥವಾ ಅದಕ್ಕೆ ತಕ್ಕನೊಂದು ವ್ಯಕ್ತಿಗಳ ಸಂಸ್ಥೆಗಳ ಸಹಾಯ ನಿಮಗೆ ಸಿಗ್ಬೋದಾಗಿದೆ. ಹಾಗಾಗಿ ಏನೇನೋ ಕೆಲವು ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾದ ಶುಭಫಲಗಳನ್ನು 10, 11, 12 ಸೋಮವಾರ, ಮಂಗಳವಾರ, ಬುಧವಾರದಲ್ಲಿ ನಿರೀಕ್ಷೆ ಮಾಡ್ಬೋದು. ಈ 3 ದಿನಗಳಲ್ಲಿ ನಾವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ 13, 14 ಅಷ್ಟೇನೂ ಉತ್ತಮ ಇಲ್ಲ. 13, 14ರಲ್ಲಿ ತನು ಮನ ಧನದ ಎಚ್ಚರಿಕೆ ಬೇಕು. ಅದು ಆರೋಗ್ಯದಲ್ಲಿ ಸಹ ಏರ್ಪೇರು ಬರ್ಬೋದು. ಈಗಾಗಲೇ ಇದ್ದಂಥ BP-ನೋ, ಶುಗರೋ, ಅಸ್ತಮನೋ, ಅಲರ್ಜಿನೋ ಅದು ಇನ್ನು ಮರುಕಳಿಸ್ಬೋದು, ಅಥವಾ ಯಾವುದೇ ರೀತಿಯ ಕೆಲವು ಹವಾಮಾನದಿಂದಲೋ, ನೀರಿನಿಂದಲೋ, ಆಹಾರದಿಂದಲೋ ಏನಾದರೂ ವ್ಯತ್ಯಾಸಗಳು ಆರೋಗ್ಯದಲ್ಲಿ ಕೆಲವರಿಗೆ ಬರ್ಬೋದಾಗಿದೆ. ಹಾಗೆ ಆರೋಗ್ಯದ ಬಗ್ಗೆ, ಅದೇ ರೀತಿ ಹಣಕಾಸಿನ ಬಗ್ಗೆನೂ ಹಾಗೆ ಅಷ್ಟು ಉತ್ತಮ ಇಲ್ಲ. ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು, ಯಾವುದೇ ಕಾರಣಕ್ಕೆ ಸ್ವಲ್ಪ ಕಷ್ಟ ನಷ್ಟಗಳಾಗ್ಬೋದು, ಇತರರಿಂದ ಮೋಸ ವಂಚನೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಹಾಗೆ 13, 14ರಲ್ಲಿ ಹಣದ ವಿಚಾರ, ಆರೋಗ್ಯದ ವಿಚಾರ, ಮನಸ್ಸಿನ ವಿಚಾರ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಇನ್ನು ಕೊನೆಯ ದಿನ ಶನಿವಾರ 15 ತಾರೀಕು ಫೆಬ್ರವರಿ 15 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗಲಿವೆ. ವ್ಯಾಪಾರದ ಉದ್ಯಮಗಳ ಸಹ ಅನೇಕ ರೀತಿಯ ಪ್ರಗತಿದಾಯಕ ಲಕ್ಷಣ, ಹೊಸದನ್ನು ಆರಂಭ ಮಾಡಲಿಕ್ಕೆ ಅವಕಾಶಗಳು, ಮಿತ್ರರಿಂದ ಬಂಧುಗಳಿಂದ ಸಹಕಾರ, ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಅವಕಾಶಗಳು, ಇನ್ನು ಬೇರೆ ಬೇರೆ ರೀತಿಯ ಈ ಮಾಧ್ಯಮ ರಂಗದಲ್ಲಿ TV, ಸಿನಿಮಾ ಅಥವಾ ಇನ್ನಿತರ ರಂಗಗಳಲ್ಲಿ ಕೆಲಸ ಮಾಡೋರಿಗೆ ಹೊಸ ಅವಕಾಶಗಳು ಬರಲಿವೆ. ಅದೇ ರೀತಿ ಯಾವುದೇ ರೀತಿಯ ಉದ್ಯೋಗ ಅನ್ವೇಷಣೆ ಮಾಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಸಹ ಈ ದಿನ ಬರ್ಬೋದಾಗಿದೆ. ಹಾಗಾಗಿ ಭಾಳ ಶುಭ ಫಲ ಕೊಡುವಂಥ 15 ತಾರೀಕು ಶನಿವಾರ ಆಗಿರುತ್ತೆ. ಒಟ್ಟಿಗೆ ನಿಮಗೆ ಈ ವಾರದಲ್ಲಿ 10, 11, 12 ಮತ್ತು 15 ಎಂಬಂತಹ 4 ದಿನಗಳು ಅತ್ಯಂತ ಶುಭ ಫಲ ಕೊಡುವಂಥ ದಿನಗಳಾಗಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸ್ಬೋದಾದ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ವಿಶೇಷವಾಗಿ ಚಂದ್ರ, ಶುಕ್ರ, ಗುರು ಎಂಬಂತಹ 3 ಶುಭ ಗ್ರಹಗಳು ವಿಶೇಷವಾದ ಕೃಪೆ ಇರುವಂಥ ಒಂದು ವಾರ ಆಗಿದೆ. ಬಳಸುವಂಥ ಸಂಖ್ಯೆಗಳು 2, 3, 5, 6, 7, 2, 3, 5, 6, 7 ಎಂಬಂಥ ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಶುಭಾರಂಭ. ಭಾನುವಾರದಂದು ಲಾಭಸ್ಥಾನದಲ್ಲಿ ಬಂದಂತಹ ಅಪರೂಪದ ಯೋಗ ಚಂದ್ರನಿಂದ ನಿಮಗೆ ಬಂದಿದೆ. ಭಾನುವಾರ ಅನೇಕ ರೀತಿಯ ಕೆಲಸ ಕಾರ್ಯಗಳು ಕೈಗೂಡಲಿವೆ, ಇಷ್ಟಾರ್ಥ ಸಿದ್ಧಿಯಾಗಲಿವೆ. ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಮನೆಯಲ್ಲೂ ಆಗುತ್ತೆ. ಮನೆಯಲ್ಲಿ ಅದರ ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಿಸಿದ ಅನೇಕ ರೀತಿಯ ಶುಭ ವಾರ್ತೆಗಳು ಬರ್ಬೋದಾಗಿದೆ. ಇನ್ನು ದೀರ್ಘಕಾಲದಿಂದ ನೀವೇನಾದರೂ ಕಾಯ್ತಾ ಇದ್ದ ಕೆಲವು ಕೆಲಸ ಕಾರ್ಯಗಳು ಈ ದಿನ ಪರಿಪೂರ್ಣ ಆಗುವಂಥದ್ದು, ಅಥವಾ ಯಾವುದೇ ಒಂದು ನ್ಯೂಸ್ಗಾಗಿ ನೀವು ಕಾಯ್ತಾ ಇದ್ದರೂ ಸುದ್ದಿಗಳು ಬರುವಂಥದ್ದು, ಮದುವೆ ವಿಚಾರ ಇರ್ಬೋದು, ಅಥವಾ ಕೆಲವರಿಗೆ ಉದ್ಯೋಗದ ವಿಚಾರ ಇರ್ಬೋದು, ಮನೆ ಭೂಮಿ ಕೊಳ್ಳೋ ವಿಚಾರ ಇರ್ಬೋದು, ಅವೆಲ್ಲವೂ ಈಗ ಒಂದು ಫೈನಲೈಸ್ ಹಂತಕ್ಕೆ ಬರುವಂಥದ್ದು. ಅಂದರೆ ಅವೆಲ್ಲವೂ ಈಗ ನಿಗದಿ ಆಗುವಂಥ ಒಂದು ಹಂತಕ್ಕೆ ಬರಲಿದೆ. ಹಾಗಾಗಿ ಅನೇಕ ರೀತಿಯ ಶುಭ ಸಮಾಚಾರಗಳಿವೆ, ಇಷ್ಟಾರ್ಥ ಸಿದ್ಧಿ ಇದೆ. ಶುಭ ಒಂದು ಘಳಿಗೆಯಲ್ಲಿ ವಿಶೇಷವಾದ ಕೆಲಸ ಕಾರ್ಯಗಳು ಆರಂಭ ಮಾಡಲಿಕ್ಕೆ ಅವಕಾಶಗಳು ಈ ದಿನ ಬರಲಿವೆ. ಹಾಗಾಗಿ ಭಾನುವಾರ ಉತ್ತಮ ಫಲವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ 3 ದಿನಗಳಲ್ಲಿ ಸ್ವಲ್ಪ ಏರುಪೇರು ಇದೆ. ಅಲ್ಲಿ ನಷ್ಟಭಾವದ ಚಂದ್ರನಿಂದಾಗಿ, ಜೊತೆಗೆ ಇತರ ಗ್ರಹಗಳ ಸ್ವಲ್ಪ ಬೆಂಬಲದ ಕೊರತೆಯಿಂದಾಗಿ ಅಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಮನಸ್ಸಿಗೆ ಅಶಾಂತಿ ಮೂಡುವಂಥದ್ದು, ಹಣಕಾಸಿನ ಹರಿವು ನಿಧಾನ ಆಗುವಂಥದ್ದು, ಏನಾದರೂ ದುಃಖ ಅಥವಾ ಬೇಜಾರಿನ ಒಂದು ಘಟನೆಗಳು ಜರುಗುವಂಥದ್ದು, ಮನೆಯಲ್ಲಿ ಸಹ ವಾತಾವರಣ ಹದಗೆಡ್ಬೋದು, ಮಾತಿನ ಚಕಮಕಿ, ಉದ್ಯೋಗ ಸ್ಥಳದಲ್ಲಿ ಸಹ ಹಾಗೆ ಮೇಲಾಧಿಕಾರಿಗಳ ಜೊತೆ ಚಕಮಕಿ ಆಗುವಂಥದ್ದು. ಇನ್ನು ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ಒಂದು ಅಪಚಾರಗಳು ಸಂಭವಿಸ್ಬೋದು. ಹಾಗಾಗಿ 10, 11, 12ರಲ್ಲಿ ನೀವು ಸ್ವಲ್ಪ ಎಲ್ಲ ವಿಚಾರದಲ್ಲೂ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸು, ಆರೋಗ್ಯ, ಜೊತೆಗೆ ಮನಸ್ಥಿತಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆ, ಮಾತಿನ ನಡವಳಿಕೆ ಬಗ್ಗೆ ಎಚ್ಚರಿಕೆ ಖಂಡಿತ ಈ 3 ದಿನಗಳಲ್ಲಿ ಬೇಕಾಗುತ್ತೆ. ಬಳಿಕ ಬರುವಂಥ ನಿಮಗೆ 13, 14 ಅತ್ಯಂತ ಶುಭ ದಿನ. 13, 14ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಇಷ್ಟಾರ್ಥ ಸಿದ್ಧಿಯಾಗಲಿವೆ. ಹಿಂದೆ ಯಾವುದೇ ಕಾರಣದಿಂದ ಬಾಕಿಯಾಗಿದ್ದ ಕೆಲಸ ಕಾರ್ಯಗಳು ಈ ದಿನ ಸಲೀಸಾಗಿ ಬೇಗನೆ ಆಗುವಂಥದ್ದು. ಬಂಧು ಮಿತ್ರರ ಸಹಕಾರ, ಜೊತೆಗೆ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸಹ ಬೇಗನೆ ಆಗಲಿವೆ. ಹಾಗೆ ಅನೇಕ ರೀತಿಯ ಶುಭ ಪ್ರಯೋಜನಗಳು 13, 14ರಂದು ಸಂಭವಿಸಲಿವೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಬಳಿಕ 15ನೇ ತಾರೀಕು ಸಾಮಾನ್ಯ ದಿನ ಎಂದು ಕಂಡುಬಂದಿದೆ. ಇಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳು ಆಗುವಂಥ ಒಂದು ದಾರಿಗಳಿವೆ. ಹಾಗೆ ಆ ನಷ್ಟಗಳು ಆಗದಂತೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ 15ನೇ ತಾರೀಕು ಎಂದು ಬೇಕಾದರೆ. ಇನ್ನಿತರ ವಿಚಾರ ಏನೋ ಅಂತೆ ದೊಡ್ಡ ಚಿಂತೆಗಳನ್ನಿರೋದಿಲ್ಲ. ಹಾಗಾಗಿ ನಿಮಗೆ ಈ ವಾರದಲ್ಲಿ ವಿಶೇಷವಾಗಿ ಆರಂಭದ ದಿನ 9ನೇ ತಾರೀಕು ಭಾನುವಾರ, ನಂತರ ಬರುವಂಥ ಗುರುವಾರ, ಶುಕ್ರವಾರ 13, 14 ಅತ್ಯಂತ ಉತ್ತಮ ದಿನಗಳಾಗಿವೆ. ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ನೀವು 12ರವರೆಗೆ ಬಳಸ್ಕೊಳ್ಳಿ. ಯಾಕಂದರೆ 12ರವರೆಗೆ ನಿಮಗೆ ರವಿ ಅಥವಾ ಸೂರ್ಯ ಭಗವಂತರಿಂದ ಆಶೀರ್ವಾದ ಇರುತ್ತೆ. ಅವರು ಮಕರ ರಾಶಿಯಲ್ಲಿ ಇರುವವರೆಗೆ 13ರಿಂದ ಅವರು ರಾಶಿ ಪರಿವರ್ತನೆ ಮಾಡಿದಾಗ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಇರುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1ನ್ನು 12ರವರೆಗೆ ಬಳಸಿಕೊಳ್ಳಿ. ಜೊತೆಗೆ ವೈಟ್ ಅಥವಾ ಬಿಳೆ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಬೋದು. ಜೊತೆಗೆ ರೆಡ್ ಅಥವಾ ಕೆಂಪು ಬಣ್ಣವನ್ನು ಸಹ ನೀವು ಬಳಸ್ಕೊಳ್ಬೋದಾಗಿದೆ.
ಬಳಸುವಂಥ ಸಂಖ್ಯೆಗಳು ಆಗಲೇ ಹೇಳಿದ್ದೇನೆ. ಸೂರ್ಯನಿಂದ ಅನುಗ್ರಹ ಪಡೆಯುವಂಥ ಸಂಖ್ಯೆಗಳನ್ನು 12ರವರೆಗೆ ಅಂದರೆ ಸಂಖ್ಯೆ ಒಂದನ್ನು 12ನೇ ತಾರೀಕುವರೆಗೆ ಬಳಸ್ಕೊಳ್ಳಿ. ಜೊತೆಗೆ ಈ ಒಂದು ಶುಕ್ರ ಮತ್ತು ಮಂಗಳಿಗೆ ಸಂಬಂಧಪಟ್ಟ 6, 9 ಸಂಖ್ಯೆಯನ್ನು ವಾರ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮವಾದ ಅವಕಾಶಗಳು ಸಿಗುವಂಥ ಅವಶ್ಯಕತೆ ಇದೆ. 12ರವರೆಗೆ ವಿಶೇಷವಾದ ಸೂರ್ಯನ ಅನುಗ್ರಹ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಕೋರ್ಟು ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಕೆಲಸ, ಇನ್ನಿತರ ಸಂಬಂಧ ಕೆಲಸಗಳನ್ನು 12ರ ಒಳಗೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದಾಗುತ್ತೆ. ಹಾಗಾಗಿ ಈ ವಾರವು ಎಲ್ಲ ಶಿವರಾಶಿಯವರಿಗೆ ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ನಾವು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರದ ಶುಭ ಆರಂಭ. ಭಾನುವಾರ ಉತ್ತಮವಾದ ಫಲಗಳು ಸಿಗಲಿವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ಅಲ್ಲಿ ಕರ್ಮಸ್ಥಾನದ ವಿಶೇಷವಾದ ಒಂದು ಚಂದ್ರನ ಅನುಗ್ರಹದಿಂದ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟ ಮಹತ್ತರವಾದ ಬದಲಾವಣೆಗಳು. ಜೊತೆಗೆ ಹಿಂದೆ ನೀವು ಕಾಣಿದ್ದ ಯಾವುದೇ ಕನಸನ್ನು ಇಂದು ನನಸು ಮಾಡಲಿಕ್ಕೆ ಅವಕಾಶಗಳು. ಜೊತೆಗೆ ಸರ್ಕಾರದ ಕೆಲಸ, ಕೋರ್ಟು ಕಚೇರಿ ಕೆಲಸ, ಇನ್ನಿತರ ಕೆಲಸ ಕಾರ್ಯ ನಿಮಗೆ ಬೆಂಬಲಗಳು ಸಿಗುವಂಥದ್ದು. ಜನರಿಂದ ನಿಮಗೆ ಒಂದು ಪ್ರಶಂಸೆ ಅಥವಾ ಹೊಗಳಿಕೆ ಅಂಶಗಳು ಬರುವಂಥದ್ದು. ಅನೇಕ ರೀತಿಯ ಉತ್ತಮ ಫಲಗಳನ್ನು ಕನ್ಯಾ ರಾಶಿಯವರು ಇದನ್ನು ನಿರೀಕ್ಷೆ ಮಾಡೋದು. ಆರೋಗ್ಯದಲ್ಲಿ ಸಹ ಉತ್ತಮ ಇದೆ. ಹಣಕಾಸಿನ ಮನಸ್ಥಿತಿ ಸಹ ಉತ್ತಮ ಇರುವಂಥ ಶುಭ ದಿನ ಆಗಿರುತ್ತೆ. ಆ ಬಳಿಕ ಬರುವಂಥ 10, 11, 12 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಪರೂಪಕ್ಕೆ ಸಿಗುವಂಥ ಚಂದ್ರನ ಲಾಭಸ್ಥಾನದ ಅನುಗ್ರಹ ಈ ತಿಂಗಳಲ್ಲಿ ನಿಮಗೆ 10, 11, 12ರಿಂದ ಸಿಗಲಿದೆ. ಹಾಗಾಗಿ ವಿಶೇಷವಾದ ಲಾಭಗಳು ಆಗಲಿವೆ. ಅನೇಕ ರೀತಿಯ ವ್ಯಾಪಾರ, ಉದ್ಯೋಗ ಮಾಡೋರಿಗೆ ಅವಕಾಶಗಳು. ಜೊತೆಗೆ ನಿಮ್ಮ ಉದ್ಯಮದಲ್ಲಿ ಏನಾದರೂ ಪ್ರಗತಿ ಸಾಗುವಂಥ ಅವಕಾಶ. ಹಿಂದೆ ನಿಮಗೆ ದೊಡ್ಡ ಮೊತ್ತದ ಹಣ ಬಾಕಿ ಇತ್ತು, ಆ ಹಣದಿಂದ ಇಂದು ನಿಮಗೆ ಬಂದು ಕೈ ಸೇರುವಂಥದ್ದು. ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಉತ್ತಮವಾದ ಒಂದು ಕಾಲಗಳೊಂದು ಅವಕಾಶ. ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ಪಡೆಯುವಂಥ ಅವಕಾಶ ಇದೆ. ಜೊತೆಗೆ ಹಿಂದೆ ನೀವು ಯಾವುದೇ ರೀತಿಯಿಂದ ಆಸೆ ಬಿಟ್ಟಿದ್ದ ಅಥವಾ ಕೈ ಬಿಟ್ಟಿದ್ದ ಕೆಲಸ ಕಾರ್ಯಗಳಿಗೆ ಈಗ ಹಠಾತ್ತಾಗಿ ಅದು ತಾನಾಗಿಯೇ ನಿಮಗೆ ಉತ್ತಮವಾದ ಒಂದು ಅವಕಾಶ ಮತ್ತೆ ಮರಳಿ ಬರುವಂಥದ್ದೆಲ್ಲ ಇರುತ್ತೆ. ಅಥವಾ ಹಿಂದೆ ನೀವು ಯಾವುದೇ ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೋ, ಯಾವುದೇ ಇನ್ನೂ ಸಿಲೆಕ್ಷನ್ ಆಗಲ್ಲ, ಅದರಿಂದ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದಿಲ್ಲ ಅಂಥವರಿಗೆ ಈಗ ದಿಢೀರಾಗಿ ಆ ಒಂದು ಸಂಸ್ಥೆಗಳಿಂದ ಅಥವಾ ಆ ಒಂದು ಕಂಪನಿಗಳಿಂದ ಕೆಲವರಿಗೆ ಜಾಬ್ ಆಫರ್ಗಳು ಸಹ ಬರ್ಬೋದು. ಈ ರೀತಿ ಹಲವಾರು ಒಂದು ನಿಮಗೆ ಆಶ್ಚರ್ಯಚಕಿತವಾದ ಘಟನೆಗಳು ಈ 3 ದಿನಗಳಲ್ಲಿ ಜರಗಬಹುದಾಗಿದೆ. ಜೊತೆಗೆ ಅನೇಕ ರೀತಿಯ ಈ ವ್ಯಾಪಾರ, ಉದ್ಯೋಗ, ವೃತ್ತಿ, ಕೃಷಿ ಚಟುವಟಿಕೆ ಮಾಡೋರು, ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಸಹ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ, ಹೆಚ್ಚಿನ ಲಾಭಗಳು ಈ ದಿನಗಳಲ್ಲಿ ಬರುವಂಥ ಅವಕಾಶ ಇದೆ. ಹಾಗೆ 10, 11, 12 ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಿಕ 13, 14 ಸಾಮಾನ್ಯ ದಿನ. 13, 14 ಗುರುವಾರ, ಶುಕ್ರವಾರ ಸ್ವಲ್ಪ ವ್ಯತಿರಿಕ್ತವಾದ ಪರಿಣಾಮ ಆಗುತ್ತೆ. ಮಾತಿನ ಚಕಮಕಿ, ಕಷ್ಟ ನಷ್ಟಗಳು ಆಗ್ಬೋದು. ಹಣಕಾಸಿನ ಹರಿವು ನಿಧಾನ ಆಗ್ಬೋದು. ನಿಮ್ಮದೇ ತಪ್ಪಿದ ಹಣವನ್ನು ಕಳೆದುಕೊಳ್ಳುತ್ತದೆ. ಅಥವಾ ಯಾರು ನಿಮಗೆ ಬೇರೆ ಬೇರೆ ರೀತಿಯ ಸುಳ್ಳು ಹೇಳಿ ವಂಚನೆ, ಮೋಸ ಮಾಡುವಂಥ ಅವಕಾಶ 13, 14ರಲ್ಲಿ ಕಂಡುಬಂದಿದೆ. 15ನೇ ತಾರೀಕು ಉತ್ತಮ ದಿನ. 15ನೇ ತಾರೀಕಲ್ಲಿ ವಿಶೇಷವಾದ ಹಣಕಾಸಿನ ಹರಿವು ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ ಅಥವಾ ಯಾವುದೇ ಪ್ರಯತ್ನಗಳನ್ನು ಯಾವುದೇ ನೀವು ಎಫರ್ಟ್ ಮಾಡಿದರೆ ಆ ಎಫರ್ಟ್ಗೆ ಸಕ್ಸಸ್ ರೇಟ್, ಯಶಸ್ಸು ಭಾಳ ಇರುತ್ತೆ. ಜೊತೆಗೆ ಮಿತ್ರರ, ಬಂಧುಗಳ ಭೇಟಿಯಾಗುವಂಥ ಅವಕಾಶ, ಉತ್ತಮ ಭೋಜನ ಸವಿಯುವಂಥ ಅವಕಾಶ, ಅಥವಾ ಕೆಲವು ಪ್ರವಾಸಿ ಸ್ಥಳ, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ ಎಲ್ಲ ಇರುತ್ತೆ. ಭಾಳ ಒಂದು ಶುಭ ದಿನ ಆಗಿರುತ್ತೆ 15ನೇ ತಾರೀಕು. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ 5 ದಿನಾಂಕಗಳು ಉತ್ತಮ ಫಲ ಬಂದಿದೆ. 9, 10, 11, 12 ಮತ್ತು 15ನೇ ತಾರೀಕು ಅತ್ಯಂತ ಶುಭ ಫಲ ಕೊಡುವಂಥ ದಿನಗಳು ಕನ್ಯಾ ರಾಶಿಯವರಿಗೆ. ನೀವು ಬಳಸುವಂಥ ಒಂದು ಸಂಖ್ಯೆಗಳು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 13ರಿಂದ ಬಳಸಿಕೊಳ್ಳಿ. ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಈ ವಾರದಲ್ಲಿ ನಿಮಗೆ ವೈಶಿಷ್ಟ್ಯ ಅಂದರೆ 13ನೇ ತಾರೀಕಿನಿಂದ 13ರಿಂದ ಅಲ್ಲಿ ಕುಂಭರಾಶಿಯಲ್ಲಿ ಬಂದಂಥ ರವಿಯ ವಿಶೇಷ ಅನುಗ್ರಹ ನಿಮಗೆ 13ರಿಂದ ಆರಂಭ ಆಗೋದು, ಕುಂಭ ಸಂಕ್ರಾಂತಿಯಿಂದ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆಯನ್ನು ನೀವು 13ರಿಂದ ಬಳಸ್ಕೊಳ್ಬೋದಾಗಿದೆ. ಸ್ನೋ, ಯೆಲ್ಲೋ, ಗ್ರೀನ್, ಬ್ಲೂ ಜೊತೆಗೆ ಆರೆಂಜನ್ನು 13ರಿಂದ ಬಳಸಿಕೊಳ್ಳಿ. ಇನ್ನು ಬಳಸುವಂಥ ಸಂಖ್ಯೆಗಳು 2, 3, 5, 6, 2, 3, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳುವಂಥದ್ದು ವಾರ ಪೂರ್ತಿ. ಜೊತೆಗೆ ಸಂಖ್ಯೆ 1ಅನ್ನು 13ರಿಂದ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಪಂಚಗ್ರಹಗಳ ವಿಶೇಷವಾದ ಅನುಗ್ರಹ ಸಿಗುವಂಥ ಶುಭ ವಾರ ಆಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸುವಂಥದ್ದು ತುಲಾರಾಶಿ. ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ, ಹೆಚ್ಚಿನೇನು ಬದಲಾವಣೆಗಳಿಲ್ಲ. ಈ ವಾರದಲ್ಲಿ ಆರಂಭದ ದಿನ ಸ್ವಲ್ಪ ನಿಮಗೆ ಅಷ್ಟು ಲಕ್ಕಿಯಾಗಿ ಬಂದಿಲ್ಲ. ಅಲ್ಲಿ ಸ್ವಲ್ಪ ಎಲ್ಲ ವಿಚಾರದಲ್ಲೂ ನಿಧಾನಗತಿ, ಅಡೆತಡೆಗಳು ಬರುವಂಥದ್ದು, ವಿಘ್ನಗಳು ಬರುವಂಥದ್ದು. ಜೊತೆಗೆ ಆಕಸ್ಮಿಕ ಲಾಭ ಅಲ್ಲ, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅಪವ್ಯಯದ ಖರ್ಚುಗಳು ಅಥವಾ ಔಷಧಿಗಾಗಿ, ರಿಪೇರಿಗಾಗಿ ಇತ್ಯಾದಿ ಅನಪೇಕ್ಷಿತವಾದ ಖರ್ಚುಗಳು ಸಹ ನಿಮಗೆ ಕಾಣಿಸ್ಬೋದಾಗಿದೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಕೈ ಹಾಕಿದರೆ ಅದರಲ್ಲಿ ಸ್ವಲ್ಪ ನಿಧಾನಗತಿ, ವಿಳಂಬಗತಿ ಆಗ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು 9ನೇ ತಾರೀಕು ಭಾನುವಾರದಂದು. ನಂತರ ಬರುವಂಥ 10, 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. ಆ 3 ದಿನಗಳಲ್ಲಿ ನಿಮ್ಮ ಒಂದು ದೀರ್ಘಕಾಲದ ಕನಸು ನನಸಾಗುವಂಥ ಅವಕಾಶ. ವೃತ್ತಿ, ಉದ್ಯೋಗದಲ್ಲಿ ನಿಮಗೆ ಅಪೂರ್ವವಾದ ಒಂದು ಬೆಂಬಲ ಸಿಗುವಂಥದ್ದು. ಹಿರಿಯರಿಂದ ನಿಮಗೆ ಏನಾದರೂ ವಿಶೇಷವಾದ ಕೊಡುಗೆಗಳು ಸಿಗುವಂಥದ್ದು. ವೃತ್ತಿ, ಉದ್ಯೋಗದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಅಥವಾ ನೀವು ಅಪೇಕ್ಷೆ ಪಟ್ಟಂಥ ಯಾವುದೇ ಇನ್ಕ್ರಿಮೆಂಟು, ನಿಮಗೆ ಬೋನಸ್ ಅಥವಾ ಇನ್ನಿತರ ಯಾವುದೇ ಬೆನಿಫಿಟ್ಗಳು ಸಿಗಲಿಕ್ಕೆ ಈಗ ಅವಕಾಶಗಳು ಸಿಗಲಿವೆ. ಜೊತೆಗೆ ಕೆಲವರಿಗೆ ಬೇರೆ ಬೇರೆ ಕಾರಣಗಳಿಗೆ ವಿದೇಶಕ್ಕೆ ಹೋಗಲಿಕ್ಕೆ, ಬೇರೆ ಬೇರೆ ಪರಸ್ಥಳಕ್ಕೆ, ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡುವಂಥದ್ದು, ಪ್ರವಾಸ ಹೋಗುವಂಥ, ಯಾತ್ರೆ ಹೋಗುವಂಥ ಅವಕಾಶಗಳು ಹಲವರಿಗೆ ಸಿಗಲಿವೆ.
ವ್ಯಾಪಾರ ಉದ್ಯಮದಲ್ಲಿ ಸಹ ಬಹಳ ಪ್ರಗತಿದಾಯಕ ದಿನ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರ ಗುರಿ ತಲುಪುವಂಥ ಅನೇಕ ರೀತಿಯ ಶುಭ ಸಂದೇಶಗಳು ಈ ದಿನ ಬರ್ಬೋದು. ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ, ಮನಸ್ಥಿತಿ ವಿಚಾರ 3 ದಿನಗಳಲ್ಲಿ ಅದ್ಭುತವಾದ ಫಲವನ್ನು ಕೊಡಲಿದೆ. ಬಳಿಕ ಬರುವಂಥ 13-14 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಲ್ಲಿ ಅಪರೂಪಕ್ಕೆ ಒಂದು ಚಂದ್ರನ ಲಾಭಸ್ಥಾನದ ಲಾಭ ನಿಮಗೆ ಸಿಗುವಂಥದ್ದು. ಹಾಗಾಗಿ 13-14ರಲ್ಲಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಲಾಭಗಳು ಬರಲಿವೆ. ಹಿಂದೆ ನಿಮಗೆ ಬಾಕಿಯಾಗಿದ್ದ ದೊಡ್ಡ ಮೊತ್ತದ ಹಣ ಬರೋದಾಗಲಿ, ಅದು ಹಿಂದೆ ಯಾವುದೇ ಕಾರಣದಿಂದ ತಡೆ ಹಿಡಿಯಲ್ಪಟ್ಟ ನಿಮಗೆ ಹಣದ ಕಾಸಿನ ವ್ಯವಸ್ಥೆ ಈಗ ಮತ್ತೆ ಸಲೀಸಾಗಿ ನಿಮಗೆ ಬರುವುದಾಗಲಿ ಅನೇಕ ಅವಕಾಶಗಳಿವೆ. ಬಂಧುಗಳಿಂದ, ಮಿತ್ರರಿಂದ ಸಹಕಾರ ಇದೆ. ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಜೊತೆಗೆ ದೀರ್ಘಕಾಲದಿಂದ ನೀವು ಒಂದು ಕಾಯ್ತಾ ಇದ್ದ ಒಂದು ಯಾವುದೇ ರೀತಿಯ ಒಂದು ಸ್ಥಳಗಳಿಗೆ ಭೇಟಿಯಾಗುವಂಥ ಅವಕಾಶ ಅಥವಾ ಯಾತ್ರೆ, ಪ್ರವಾಸ ಹೋಗುವಂಥ ಅವಕಾಶ ಒದಗಿ ಬರಲಿದೆ. ಹಾಗಾಗಿ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮನಸ್ಸಿನ ನೆಮ್ಮದಿ ವಿಚಾರ, ಉದ್ಯೋಗದ ವಿಚಾರ ಬಹಳ ಉತ್ತಮ ಫಲ ಕೊಡುವಂಥ ಶುಭ ದಿನ ಆಗಿವೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ 13-14 ಮತ್ತು 10, 11, 12, 10ರಿಂದ 14ವರೆಗೂ ಅತ್ಯಂತ ಶುಭ ದಿನ ಕೊಡುವಂಥ ದಿನಗಳಿವೆ. 15ನೇ ತಾರೀಕು ನಿಮಗೆ ಭಾನುವಾರ, ಶನಿವಾರ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 15ರಲ್ಲಿ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಹಾಗಾಗಿ ಈ 10ರಿಂದ 14ರವರೆಗಿನ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸ್ನೋ ಮತ್ತು ಗ್ರೇ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2 ಮತ್ತು 4 ಬಳಸಿಕೊಳ್ಳಿ. 2 and 4 ಬಳಸ್ಕೊಳ್ಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ. ಹೆಚ್ಚಿನ ಬದಲಾವಣೆಗಳಿಲ್ಲ. ನೀವು ಅಂದುಕೊಂಡಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ. ಜೊತೆಗೆ ಭಾನುವಾರ ಸ್ವಲ್ಪ ಕೆಲವೊಂದು ಮಾತಿನ ವಿಚಾರ ಚಕಮಕಿ ಬರ್ಬೋದಾಗಿದೆ. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ನಿಮಗೆ ಕಲಹ ಬರ್ಬೋದು. ಮನೆಯ ಕಿರಿಯ ವ್ಯಕ್ತಿಗಳಿರ್ಬೋದು ಅಥವಾ ವೃತ್ತಿ ಜಾಗದಲ್ಲಿ ಕಿರಿಯರಿರ್ಬೋದು. ಅವರ ಜೊತೆಗೆ ಮಾತಿನ ಒಂದು ಚಕಮಕಿಗಳು ಈ ಭಾನುವಾರದಂದು 9ನೇ ತಾರೀಕಂದು ಬರ್ಬೋದಾಗಿದೆ. ಆ ಬಳಿಕ ಬರುವಂಥ 10, 11, 12 ಅದರಲ್ಲಿ ನಿಮಗೆ ಸಾಮಾನ್ಯ ದಿನ ಕಂಡು ಬಂದಿದೆ. ಹೆಚ್ಚಿನ ಲಕ್ಕಿಯಲ್ಲ, ಅನ್ಲಕ್ಕಿನಲ್ಲ. ನಿಮ್ಮ ದೈನಂದಿನ ವಿಚಾರ, ಆರೋಗ್ಯ ವಿಚಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟು ದೈನಂದಿನ ಚಟುವಟಿಕೆಗಳು ನಾರ್ಮಲ್ ಆಗಿರ್ತವೆ. ಆದರೆ ಹಣಕಾಸಿಗೆ ಸಂಬಂಧಪಟ್ಟು ಅಷ್ಟೇನು ಉತ್ತಮ ಇಲ್ಲ. ಹಣಕಾಸಿಗೆ ಸಂಬಂಧಪಟ್ಟು ಖರ್ಚುಗಳು ಜಾಸ್ತಿ ಬರುವಂಥದ್ದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಇನ್ನಿತರದಿಂದ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಾಗಾಗಿ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ದೊಡ್ಡ ಸಾಲ ಪಡೆಯೋದಾಗಲಿ, ದೊಡ್ಡ ಸಾಲವನ್ನು ಕೊಡೋದಾಗಲಿ, ಅದು ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳನ್ನು ಮಾಡೋದಾಗಲಿ ಈ ದಿನ ಅಷ್ಟು ಒಳ್ಳೆಯದಲ್ಲ. ಈ 10, 11, 12ರಲ್ಲಿ ನಿಮಗೆ ಹಣಕಾಸಿನ ಸಮಸ್ಯೆಗಳ ಹೊರತು ಇತರ ವಿಚಾರಗಳು ಯಾವುದೇ ಅಡೆತಡೆಗಳಿಲ್ಲ. ವೃತ್ತಿ, ಉದ್ಯೋಗ, ಶಿಕ್ಷಣ ಇವೆಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಜೊತೆಗೆ ಮನೆಯ ಬಾಂಧವ್ಯ ಸಹ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ. ಕೇವಲ ಹಣಕಾಸಿಗೆ ಸಂಬಂಧಪಟ್ಟು ತುಂಬ ಒಂದು ಮುನ್ನೆಚ್ಚರಿಕೆ 10, 11, 12ರಲ್ಲಿ ಬೇಕು. 13, 14, 15 ನಿರಂತರವಾಗಿ 3 ದಿನಗಳು ನಿಮಗೆ ಉತ್ತಮ ಫಲ ಕೊಡುವಂಥ ದಿನ. 13, 14, 15ರಲ್ಲಿ ನಿಮಗೆ ಜಯ, ಲಾಭ, ಸುಖ ಇದೆ. ಇಷ್ಟಾರ್ಥ ಸಿದ್ಧಿ ಇದೆ. ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಮುನ್ನಡೆ, ಬರಬೇಕಾದ ದೊಡ್ಡ ಮೊತ್ತದ ಹಣ ಬರೋದಾಗಲಿ, ದೀರ್ಘಕಾಲದಿಂದ ಕಾಯ್ತಾ ಇದ್ದ ಕೆಲವು ಒಪ್ಪಂದಗಳು, ಕಾಂಟ್ರಾಕ್ಟ್ಗಳಿಗೆ ಕೈಗೆ ಸಿಗುವಂಥದ್ದು, ಇನ್ನು ಯಾವುದೇ ರಿಯಲ್ ಎಸ್ಟೇಟ್ ಫೀಲ್ಡ್ ಮಾಡೋರು, ರಾಜಕೀಯದಲ್ಲಿರೋರು, ಬೇರೆ ಬೇರೆ ರೀತಿಯ ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅನೇಕ ಅವಕಾಶಗಳು ಬರಲಿವೆ. ಜೊತೆಗೆ ನೂತನವಾದ ಉದ್ಯಮವನ್ನು ಅಂದರೆ ಯಾವುದೇ ರೀತಿಯ ಹೋಟೆಲ್ ಇರ್ಬೋದು, ಫುಡ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಕೈಗಾರಿಕೆ ಇರ್ಬೋದು, ಅದನ್ನು ಒಂದು ಸ್ಟಾರ್ಟ್ ಮಾಡಲಿಕ್ಕೆ ನಿಮಗೆ ಈಗ ಧನ ಬೆಂಬಲ ಅವಕಾಶಗಳು ಬರುವಂಥದ್ದು. ಅನೇಕ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸಹ ಸ್ವಲ್ಪ ಅನುಕೂಲವಾಗಿ ಆಗುವಂಥದ್ದು. ಈ ರೀತಿ ಅನುಕೂಲವಾದ ಅನೇಕ ಪರಿಣಾಮಗಳು ಬರಲಿವೆ. ಆರೋಗ್ಯ ಸುಧಾರಣೆ, ಹಣಕಾಸು ಉತ್ತಮ ಇರುವಂಥ ಶುಭ ದಿನ 13, 14, 15 ಈ 3 ದಿನಗಳು. ಗುರುವಾರ, ಶುಕ್ರವಾರ, ಶನಿವಾರ ಆ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಆರಂಭದ ದಿನಗಳಲ್ಲಿ ಸ್ವಲ್ಪ ಏರುಪೇರುಗಳು, ಮಧ್ಯೆ ಸ್ವಲ್ಪ ಸಮ್ಮಿಶ್ರ ಫಲಗಳು ಬಂದರೂ ಕೊನೆಯ 3 ದಿನಗಳು 13, 14, 15 ಅತ್ಯಂತ ಶುಭ ದಿನವಾಗಿ ಮಾರ್ಪಾಡಾಗಿದೆ. ಜೊತೆಗೆ ಈ ವಾರದಲ್ಲಿ ನಿಮಗೆ 12ರವರೆಗೆ ವಿಶೇಷವಾದ ಸೂರ್ಯನ ಬೆಂಬಲ ಇರುತ್ತೆ. ಆ ಬಳಿಕ ರವಿಯ ಅನುಗ್ರಹ ಇರೋದಿಲ್ಲ. ಹಾಗಾಗಿ ಪ್ರಮುಖವಾದ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ಇನ್ನಿತರವಾದ ದಾಖಲೆ ಪತ್ರಗಳ ಸಂಗ್ರಹವನ್ನು ಈ ತಿಂಗಳ 12ರ ಒಳಗೆ ನೀವು ಮಾಡಿಸಿಕೊಳ್ಳಿದ್ರೆ ಅತ್ಯುತ್ತಮ ಫಲ ಆಗ್ಬೋದಾಗಿದೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಅಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 12ರವರೆಗೆ ಬಳಸ್ಕೊಳ್ಳಿ. ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 12ರವರೆಗೆ ಬಳಸ್ಕೊಳ್ಬೋದು. 13ರಿಂದ ನಿಮಗೆ ರವಿ ಅನುಗ್ರಹ ಇರೋದಿಲ್ಲ. ನೀವಂತೆ ಈ ವಾರ ಪೂರ್ತಿ ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಯೆಲ್ಲೋ, ಗ್ರೀನ್, ವೈಟ್ ಮತ್ತು ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 5, 6, 7, 3, 5, 6, 7 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿಗೆ ವಾರದ ಆರಂಭ ಬಹಳ ಅದ್ಭುತವಾಗಿ ಶುಭ ಬರ್ತಾಯಿದೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಅವಕಾಶಗಳು, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೂ ಅವರ ಒಂದು ಶಿಕ್ಷಣದಲ್ಲಿ ಅನೇಕ ಮುನ್ನಡೆ ಬರುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಗವಹಿಸೋರಿಗೆ ಅಲ್ಲಿ ಒಂದು ನಿಮಗೆ ಆಶಾದಾಯಕವಾದ ಫಲಿತಾಂಶಗಳು ಬರುವಂಥದ್ದು.
ಜೊತೆಗೆ ದೀರ್ಘಕಾಲದಿಂದ ಮಾಡುವ ಯಾವುದೇ ಪ್ರಯತ್ನಗಳಿಗೆ ಇಂದು ಸಫಲತೆಯ ಒಂದು ಫಲಿತಾಂಶಗಳು ಇಂದು ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರದೆ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶಗಳು ಸಹ ಈ ದಿನ ಬದುಕಿ ಬರ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಈ 9ನೇ ತಾರೀಕು ಭಾನುವಾರದಂದು ಕಂಡುಕೊಳ್ಬೋದು. ಆ ಬಳಿಕ 10, 11, 12 ಆ 3 ದಿನಗಳ ನಿಮ್ಮ ಪಾಲಿಗೆ ಉತ್ತಮವಾದ ದಿನ. ಅಲ್ಲಿ ಯಾವುದೇ ಪ್ರಯತ್ನಗಳು ಮಾಡಿದರೆ ಅದರಲ್ಲಿ ನಿಮಗೆ ಜಯ ಯಶಸ್ಸು ಸಿಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಗಳು ಆಗುವಂಥದ್ದೆಲ್ಲ ಅವಕಾಶ ಇದೆ. ಆದರೆ ಈ ದಿನಗಳಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಮತ್ತು ಜಗಳದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು. ಹಣಕಾಸು ಅಥವಾ ಇನ್ನಿತರ ವಿಚಾರಕ್ಕೆ ಸಂಬಂಧ ಉತ್ತಮಿದೆ. ಆರೋಗ್ಯದ ವಿಚಾರ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರು ಬರ್ಬೋದು. ಈಗಾಗಲಿದ್ದಂಥ ನಿಮಗೆ ನೋವುಗಳು, ತೊಂದರೆಗಳು ಈ ದಿನ ಮರೆಕಳಿಸ್ಬೋದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ನಿಮಗೆ ಆಕಸ್ಮಿಕವಾಗಿ ಕೆಲವೊಂದು ನಷ್ಟಗಳು ಆಗ್ಬೋದು. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕೆ ಹೊರತು ಹೆಚ್ಚಿನೇನು ಬದಲಾವಣೆಗಳು, ತೊಂದರೆಗಳನ್ನು ಬರೋದಿಲ್ಲ 10, 11, 12ರಲ್ಲಿ. ಆ ಬಳಿಕ 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ. ಈ ದಿನಗಳಲ್ಲಿ ನೀವು ಯಾವುದೇ ರೀತಿಯ ಆರಂಭವನ್ನು ಮಾಡಲಿಕ್ಕೆ ಅಥವಾ ಯಾರನ್ನು ಭೇಟಿ ಆಗಬೇಕು, ಯಾವುದೇ ಕೆಲಸ ಕಾರ್ಯಗಳು ಕೈ ಆಗ್ಬೋದನ್ನು ಮಾಡ್ಬೋದಾಗಿದೆ. ಆದರೆ ಈ ದಿನಗಳಲ್ಲಿ ಸ್ವಲ್ಪ ಖರ್ಚು ಮತ್ತು ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಈ ದಿನ ಬೇಕಾಗುತ್ತೆ. ಅದರ ಹೊರತು ನೀವು ಮಾಡೋ ಯಾವುದೇ ಪ್ರಯತ್ನಗಳಿಗೆ ಸಫಲತೆಯ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಈ ಯಾವುದೇ ರೀತಿಯ ವಂಚನೆ, ಹಣಕಾಸಿಗೆ ಸಂಬಂಧಪಟ್ಟು ನೀವು ಆನ್ಲೈನಲ್ಲೋ ಇನ್ನಿತರ ವಿಚಾರಗಳಲ್ಲೋ ವಂಚನೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. 13, 14ರಲ್ಲಿ. 15ನೇ ತಾರೀಕು ಉತ್ತಮ ದಿನ. 15ರಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ, ಜಯ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗುವಂಥದ್ದು. ರವಿಯ ವಿಶೇಷವಾದ ಬೆಂಬಲ ನಿಮಗೆ 13ರಿಂದ ಆರಂಭವಾಗುವ ಕಾರಣ ಯಾವುದೇ ರೀತಿಯ ದೀರ್ಘಕಾಲದಿಂದ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಕೆಲಸಗಳನ್ನ ಈ ದಿನಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡಿ. ಕೊನೆಯ ದಿನದಂದು ಬಹಳ ಉತ್ತಮ ಅವಕಾಶ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅನುಕೂಲಕರವಾದ ದಿನಗಳು ಆರಂಭದ 9ನೇ ತಾರೀಕು, ಆ ಬಳಿಕ ಬರುವಂಥ 15ನೇ ತಾರೀಕು ಅತ್ಯಂತ ಅದ್ಭುತವಾದ ದಿನಗಳು. ನಂತರ ಬರೋ ಮಧ್ಯದಲ್ಲಿ 10, 11, 12 ಸಹ ನಿಮಗೆ ಅನುಕೂಲಕರವಾದ ದಿನಗಳಾಗಿವೆ. ಮಧ್ಯದ ಈ 13, 14 ಸ್ವಲ್ಪ ಏರುಪೇರಿನ ಸಮಸ್ಯೆಗಳು, ಏರಿಳಿತದ ಸಮಸ್ಯೆಗಳು, ಮಾತಿನ ಕಲಹ ಇತ್ಯಾದಿ ಬರ್ಬೋದಾಗಿದೆ. ಹಾಗಾಗಿ ಅದನ್ನು ಗಮನಿಸ್ಕೊಳ್ಬೇಕಾಗುತ್ತೆ ಧನುರಾಶಿಯವರು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ಹಾಗೆಯೇ ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ 13ರಿಂದ ರವಿಯ ವಿಶೇಷವಾದ ಅನುಗ್ರಹ ಆರಂಭ ಆಗುತ್ತೆ. ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು 13ರಿಂದ ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 1ಅನ್ನು 13ರಿಂದ ಬಳಸ್ಕೊಳ್ಬೋದಾಗಿದೆ. ಬಳಸುವಂಥ ಸಂಖ್ಯೆಗಳು 6, 7, 8, 6, 7, 8 ಸಂಖ್ಯೆಯನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 1ಅನ್ನು ಈ ಫೆಬ್ರವರಿ 13ರಿಂದ ನೀವು ಬಳಸ್ಕೊಳ್ಬೋದಾಗಿದೆ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ. ಅಪರೂಪಕ್ಕೆ ನಿಮಗೆ ವಿಶೇಷವಾದ ಗ್ರಹಗಳ ಬೆಂಬಲ ಈಗ ಸಿಗುವಂಥದ್ದು. 4 ದಿನಗಳು ಸಿಗಲಿವೆ. 9, 10, 11, 12 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿನಗಳಲ್ಲಿ ವಿಶೇಷವಾದ ಒಂದು ರವಿಯ ವಿಶೇಷ ಬೆಂಬಲ, ಜೊತೆಗೆ ಚಂದ್ರನ ಬೆಂಬಲ, ಇತರ ಗ್ರಹಗಳ ಬೆಂಬಲ, ಜೊತೆಗೆ ಇರತಕ್ಕಂಥ ಶುಕ್ರನ ವಿಶೇಷವಾದ ಅನುಗ್ರಹ, ಗುರುವಿನ ಬಲ ಇವೆಲ್ಲ ಇರೋ ಕಾರಣ 4 ದಿನಗಳು ಅದ್ಭುತವಾದ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಮಕರ ರಾಶಿಯವರು ಇಷ್ಟಾರ್ಥ ಸಿದ್ಧಿ, ಹಣಕಾಸಿನ ಹರಿವು ಉತ್ತಮ, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಅವರ ಒಂದು ಅಭ್ಯಾಸದಲ್ಲಿ ಪರಿಶ್ರಮಕ್ಕೆ ಹೆಚ್ಚಿನ ಬೆಲೆಗಳು ಬರುವಂಥದ್ದು, ಅಂದುಕೊಂಡಂತೆ ಅಂಕಗಳು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಇವೆಲ್ಲ ಸಿಗಲಿವೆ. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳನ್ನು ಮಾಡಿದರೆ ಅದರಲ್ಲಿ ಸಫಲತೆ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗ ಅಥವಾ ಇನ್ನಿತರ ಯಾವುದೇ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನ, ಯಾರನ್ನು ಭೇಟಿಯಾಗಬೇಕು, ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳ ಸಾಧನೆ ಮಾಡಬೇಕು, ಅದಕ್ಕೆ ಅಪೂರ್ವವಾದ ಅವಕಾಶ ಇಂದು ಬಂದಿದೆ. ಹಾಗಾಗಿ 9, 10, 11, 12 4 ದಿನಗಳು ಸದುಪಯೋಗಪಡಿಸಿಕೊಳ್ಳಿ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರನ ಅದ್ಭುತ ಫಲ ಕೊಡುವಂಥ ದಿನಗಳು ಮಕರ ರಾಶಿಯವರಿಗೆ. ಇನ್ನು 15, 16, 13, 14ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. 13, 14ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಗುರುವಾರ, ಶುಕ್ರವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಹಣಕಾಸಿನ ಹರಿವು ನಿಧಾನ ಆಗುತ್ತೆ. ಮಕ್ಕಳ ಜೊತೆ ಕಲಹ, ಕಿರಿಯರ ಜೊತೆ ಕಲಹ, ವರ್ತಿ ಜಾಗದಲ್ಲಿ ಅವಮಾನಕರ ಘಟನೆ ಆಗುವಂಥದ್ದು, ಮೇಲಧಿಕಾರಿಗಳ ಕಿರುಕುಳ ಇವೆಲ್ಲ ಬರ್ಬೋದಾಗಿದೆ. ಹಾಗಾಗಿ 13, 14 ಅಲ್ಲಿ ಗುರುವಾರ, ಶುಕ್ರವಾರ ಸ್ವಲ್ಪ ನೀವು ಎಲ್ಲ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ಮಾತು, ನಡವಳಿಕೆ, ಹಣಕಾಸು ಜೊತೆಗೆ ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆತುರದ ನಿರ್ಧಾರ ಬೇಡ. ನಿಮ್ಮ ಆತುರ ನಿರ್ಧಾರದಿಂದ ನೀವು ನಷ್ಟಕ್ಕೆ, ಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ 13, 14ರಲ್ಲಿ. 15ನೇ ತಾರೀಕು ಶನಿವಾರ ಸಾಮಾನ್ಯ ದಿನ. ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ನಿಮ್ಮ ಎಲ್ಲ ವಿಚಾರಗಳು ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ಹೊರತು ಇತರ ವಿಚಾರ ಯಾವುದೇ ಅಡೆತಡೆಗಳು, ತೊಂದರೆಗಳು, ವಿಘ್ನಗಳು ಏನೂ ಇರೋದಿಲ್ಲ 15ನೇ ತಾರೀಕು ಶನಿವಾರ. ಹಾಗಾಗಿ ಈ ಮಕರ ರಾಶಿಯವರಿಗೆ ಆರಂಭದ 4 ದಿನಗಳು ಅದ್ಭುತ ಫಲ ಕೊಡುವಂಥ ಅತ್ಯಂತ ಶುಭ ದಿನಗಳು. 9, 10, 11, 12 ಆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಹಾಗೆಯೇ ಮಂಗಳನ ಅನುಗ್ರಹ ನಿಮಗೆ ಮಧ್ಯೆ ಮಧ್ಯೆ ಆಗ್ತಾ ಇರುತ್ತೆ. ಹಾಗೆ ಮಂಗಳನ ಒಂದು ಪರಿವರ್ತನೆ ನಿಮಗೆ ಪೂರಕವಾಗಿದೆ. ಹಾಗೆ ರೆಡ್ ಬಣ್ಣವನ್ನು ಸಹ ನೀವು ಬಳಸ್ಕೊಳ್ಬೋದು ಆದ್ಯತೆ ಮೇರೆಗೆ. ಬಳಸುವಂಥ ಸಂಖ್ಯೆಗಳು 2, 3, 4, 5, 6 2, 3, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆ ನಿಮಗೆ ಈ ವಾರದಲ್ಲಿದೆ. ಹಾಗಾಗಿ ಎಲ್ಲ ಮಕರ ರಾಶಿಗೆ ಪಂಚಗ್ರಹಗಳ ಅನುಗ್ರಹದಿಂದ ಈ ವಾರವು ಶುಭದಾಯಕ ಆಗಲಿ.
ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಅದರಲ್ಲಿ ಸ್ವಲ್ಪ ನಿಧಾನಗತಿ ಆಗ್ಬೋದು. ಕೆಲಸ ಕಾರ್ಯಗಳಿಗೆ ವಿಘ್ನಗಳು ಅಡೆತಡೆಗಳು ಬರುವಂಥದ್ದು. ಯಾವುದೇ ಪ್ರಯತ್ನ ಮಾಡಿದರೆ ನಿಮಗೆ ನಿರಾಶೆ ಕಾದಿರುವಂಥ ಸಾಧ್ಯತೆ ಇರುತ್ತೆ. ಭಾನುವಾರ 9ನೇ ತಾರೀಕು. ಬಳಿಕ ಬರುವಂಥ ಸೋಮವಾರ ನಿಮಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರ, ಬುಧವಾರ ನಿರಂತರವಾಗಿ 3 ದಿನಗಳು ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥ ಸ್ಥಾನ ನಿಮಗೆ ಜಯವನ್ನು, ಲಾಭವನ್ನು, ಯಶವನ್ನು ಕೊಡಲಿದೆ. 10, 11, 12 ವರ್ಷಗಳಲ್ಲಿ ನಿಮಗೆ ವಿಶೇಷವಾದ ಶುಭ ಫಲಗಳು ಸಿದ್ಧಿಯಾಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ವಿದ್ಯಾರ್ಥಿಗಳಿಗೂ ಶುಭ ಇದೆ, ಯುವಕರಿಗೆ, ಸಾಧಕರಿಗೆ ಶುಭ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ವ್ಯಾಪಾರ ವೃತ್ತಿಯಲ್ಲಿ ಅಭಿವೃದ್ಧಿ ತರುವಂಥ ಅವಕಾಶ, ಇನ್ನು ಬೇರೆ ಬೇರೆ ರೀತಿಯ ಟಿವಿ, ಮಾಧ್ಯಮ, ಸಿನಿಮಾ ರಂಗ, ಮನೋರಂಜನಾ ಕ್ಷೇತ್ರ, ಎಂಟರ್ಟೈನ್ಮೆಂಟ್ ಫೀಲ್ಡು, IT, BT ಅಥವಾ ಕಂಪ್ಯೂಟರ್ ಮುಂತಾದ ಆಧುನಿಕ ರಂಗದ ಕೆಲವು ಕ್ಷೇತ್ರದಲ್ಲಿರೋರಿಗೆ ಹಲವಾರು ಅವಕಾಶಗಳು ಈ ದಿನ ಬರಲಿವೆ. ದೀರ್ಘಕಾಲದಿಂದ ಕೆಲಸ ಇಲ್ಲದೇ ಇದ್ದವರಿಗೆ ಹೊಸ ಚಾನ್ಸ್ಗಳು ಅಥವಾ ಅವಕಾಶಗಳು ಈಗಿನ ಬರುವಂಥದ್ದು. ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು 10, 11, 12ರಲ್ಲಿ ನಿರೀಕ್ಷೆ ಮಾಡ್ಬೋದು. ಸಾಡೆಸಾತಿಯ ಅನೇಕ ರೀತಿಯ ಹೊಡೆತಗಳನ್ನು ತಿನ್ನುವಂಥ ಮಧ್ಯದಲ್ಲೂ ಈ ಕ್ಷಿಪ್ರಚಾರಿ ಗ್ರಹಗಳಾದ ಚಂದ್ರ, ಬುಧ, ಶುಕ್ರ ನಿಮಗೆ ಒಳ್ಳೊಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಈ ಅವಕಾಶವು ಇಂದು ಬಂದಿದೆ ನಿಮಗೆ, ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. 10, 11, 12ರಂದು ಕುಂಭರಾಶಿಯವರಿಗೆ. ಆ ಬಳಿಕ ಬರುವಂಥ 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿನೂ ಹಾಗೆ ನಿಮ್ಮ ಇಷ್ಟಾರ್ಥಗಳ ಲಾಭಗಳು ಸಿದ್ಧಿಯಾಗಲಿವೆ. ಮಿತ್ರರಿಂದ ಸಹಾಯ, ಬಂಧುಗಳಿಂದ ಸಹಾಯ ಅಥವಾ ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ನಿಮಗೆ ಜನ ಬೆಂಬಲ ಎರಡೂ ಸಿಗಲಿದೆ. ಹಾಗೆ ಅನೇಕ ರೀತಿಯ ಶುಭ ಪ್ರಯೋಜನಗಳು 13, 14ರಂದು ಆಗುವಂಥ ಅವಕಾಶಗಳಿವೆ. ದೀರ್ಘಕಾಲದಿಂದ ಭೇಟಿಯಾಗದಂತಹ ಬಂಧು ಮಿತ್ರರನ್ನು ಈ ದಿನ ಭೇಟಿಯಾಗಿ ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು. ಈ ರೀತಿ 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ. ಗುರುವಾರ, ಶುಕ್ರವಾರ. ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮವಿಲ್ಲ. ಶನಿವಾರದಂಥ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಮಾತಿನ ಚಕಮಕಿ, ಅನಾವಶ್ಯಕ ಕಲಹಗಳಾಗುವಂಥದ್ದು, ಹಣಕಾಸಿನ ಅರಿವು ನಿಧಾನ ಆಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಆರೋಗ್ಯದಲ್ಲಿ ಸಹ ಸುಸ್ತು ಅಥವಾ ನೆಮ್ಮದಿಯ ಕೊರತೆ ಇವೆಲ್ಲ ಆಗುತ್ತೆ. ಹಾಗಾಗಿ ತನುಮನ ಧನದ ಎಚ್ಚರಿಕೆ ಹೆಜ್ಜೆ ಶನಿವಾರ ಅದೊಂದು ಬೇಕಾಗತ್ತೆ ಈ ಕುಂಭರಾಶಿಯವರಿಗೆ. ಒಟ್ಟಿನಲ್ಲಿ ನಿಮಗೆ ಈ ವಾರದಲ್ಲಿ 10, 11, 12, 13, 14 ಎಂಬಂಥ ನಿರಂತರ 5 ದಿನಗಳು ಅದ್ಭುತವಾಗಿ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥ ಶುಭ ದಿನಗಳು. ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಮಿಶ್ರ ಫಲಗಳ ಸೂಚನೆ. ಆರಂಭದಲ್ಲಿ ನಿಮಗೆ ಸ್ವಲ್ಪ ಮಾತಿನ ಚಕಮಕಿ, ಮನೆಯಲ್ಲಿ ಅಪ್ರಿಯ ವಾತಾವರಣ, ತಂದೆ ತಾಯಿಗಳ ಜೊತೆ ಕಲಹ, ಮಿತ್ರರ ಜೊತೆಗೆ ಕಲಹ, ಹಿರಿಯರ ಜೊತೆಗೆ ವಾಗ್ವಾದ ಈಗ ಆಗುತ್ತೆ. ಅಂದರೆ ಅವರ ಅಭಿಪ್ರಾಯ ನೀವು ವಿರೋಧಿಸುವಂಥ ಸಮಯ ಬರ್ಬೋದು, ಅಥವಾ ನಿಮ್ಮ ಅಭಿಪ್ರಾಯವನ್ನು ಅವರು ವಿರೋಧಿಸುವಂಥ ಸಮಸ್ಯೆಗಳು ಬರ್ಬೋದು. ಜೊತೆಗೆ ಮಾತಿನ ವಾಗ್ವಾದಗಳು ಅದು ಜಗಳವಾಗಿ ಪರಿವರ್ತನೆಯಾಗಿ ಅಲ್ಲಿ ಗಂಭೀರವಾದ ನಿಮಗೆ ಮನಸ್ಸಿಗೆ ಅಶಾಂತಿ ಮೂಡುವಂಥ ಘಟನೆಗಳು ಭಾನುವಾರದಂದು ಜರುಗಬಹುದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ, ಆತಂಕ ಹೆಚ್ಚಾಗುತ್ತೆ. ಸರ್ಕಾರದಿಂದ ಅಥವಾ ಯಾವುದೇ ರೀತಿ ಸಂಸ್ಥೆಗಳಿಂದ ನಿಮಗೆ ಯಾವುದೇ ರೀತಿಯ ಅಪ್ರಿಯವಾದ ಸಂದೇಶ ಅಂದರೆ ನೋಟಿಸ್ ಬರೋದಾಗಲಿ ಅಥವಾ ದಂಡಗಳು, ಪೆನಾಲ್ಟಿಗಳು ಬರೋದಾಗಲಿ, ಹಾಗಾಗಿ ಅಪ್ರಿಯವಾದ ಅಥವಾ ಅನಪೇಕ್ಷಿತವಾದ ದುಃಖದ ವಾರ್ತೆಗಳು, ಸಂದೇಶಗಳು ಬರ್ಬೋದಾಗಿದೆ. ಹಾಗಾಗಿ ತನುಮನ ಧನದ ನಿಯಂತ್ರಣವನ್ನು, ಸಂಯಮವನ್ನು ಕಾಪಾಡಿಕೊಳ್ಬೇಕು ಭಾನುವಾರದಂದು ಈ ಮೀನರಾಶಿಯವರು. ಬಳಿಕ 10, 11, 12 ನಿಮ್ಮ ಪಾಲಿಗೆ ಸಾಮಾನ್ಯ ದಿನದಷ್ಟೇ ಆಗಿರುತ್ತೆ. ಈ ದಿನಗಳಲ್ಲಿ ಹಾಗೆ ನಿಮಗೆ ವೈಯಕ್ತಿಕ ವಿಚಾರವಾಗಿ ಎಚ್ಚರಿಕೆ ಹೆಚ್ಚಬೇಕು. ವೈಯಕ್ತಿಕ ವಿಚಾರವಾಗಿ ಜಗಳಗಳು, ಕಲಹಗಳಾಗ್ಬೋದು, ಅವಮಾನಕರ ಘಟನೆ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಸಂಶಯ ಪ್ರವೃತ್ತಿ, ಅನುಮಾನದ ಭೂತಗಳು ಕಾಣುವಂಥದ್ದು, ಗಂಡನಿಗೆ ಹೆಂಡತಿಯ ಮೇಲೆ, ಹೆಂಡತಿಗೆ ಗಂಡ ಮೇಲೆ ಸಂಶಯ ಬರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳ ಮೇಲೋ ಮಿತ್ರರ ಮೇಲೆ ನಿಮಗೆ ಈಗ ಅನುಮಾನ ಹುಟ್ಟುವಂಥ ಘಟನೆಗಳು ಜರುಗುತ್ತೆ. ಜೊತೆಗೆ ಕಿರಿಯರ ಜೊತೆಗೆ ಮಾತಿನ ಚಕಮಕಿ ಜಾಸ್ತಿ ಆಗುತ್ತೆ. ಮನೆಯ ಕಿರಿಯರು ಇರ್ಬೋದು, ಅಂದರೆ ಹೆಣ್ಮಕ್ಕಳು, ತಮ್ಮನೋ ಇರ್ಬೋದು, ಅಥವಾ ವೃತ್ತಿ ಜಾಗದಲ್ಲಿರುವಂಥ ಜೂನಿಯರ್ಗಳೇ ಯಾರೋ ಇರ್ಬೋದು. ಕಿರಿಯರ ಜೊತೆಗೆ ಮಾತಿನ ಚಕಮಕಿ, ವೈರುಧ್ಯಗಳು ಬರುವಂಥದ್ದು, ಕಿರಿಯರು ನಿಮಗೆ ಅಸಹಕಾರ ಅಂದರೆ ನಾನ್ ಕೋಪರೇಷನ್ ಸ್ಥಿತಿಯನ್ನು ಮಾಡುವಂಥದ್ದು. ಈ ರೀತಿ ಎಲ್ಲ ಮನಸ್ಸಿಗೆ ಸ್ವಲ್ಪ ಇರುಸು ಬೇಜಾರು ಮಾಡುವಂಥ ಘಟನೆಗಳು ಮನೆಯಲ್ಲೂ ವೃತ್ತಿ ಜಾಗದಲ್ಲೂ ಜರುಗಬಹುದಾಗಿದೆ 10, 11, 12ರಂದು. ಇನ್ನು 13, 14 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. 13, 14ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ. ಜೊತೆಗೆ ದೀರ್ಘಕಾಲದ ನೀವು ಏನು ಹಾಕಿದ್ದ ಯೋಜನೆಗಳು ಇಂದು ಅದು ಕಾರ್ಯರೂಪಕ್ಕೆ ಬರುವಂಥದ್ದೆಲ್ಲ ಅವಕಾಶ ಇದೆ. ಹಾಗೆ 13, 14ರನ್ನು ನಿಮಗೆ ತನುಮನದ ವಿಚಾರ ಉತ್ತಮ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗ ವಿಚಾರಣೆ, ಶಿಕ್ಷಣ ಅಥವಾ ವೃತ್ತಿ ಸಂಬಂಧಪಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಹ ಅತ್ಯುತ್ತಮವಾದ ಅವಕಾಶ ಇದೆ 13, 14ರಲ್ಲಿ. ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ 15ರಂದು. ಈ 15ರಂದು ಸಹ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ದೂರ ಪ್ರಯಾಣ ಅಥವಾ ಯಾವುದೇ ರೀತಿಯ ತೀರ್ಥಕ್ಷೇತ್ರ, ಯಾತ್ರಾ ಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಯೋಗ. ಈ ರೀತಿ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಪಟ್ಟಂಥ ವಸ್ತುಗಳನ್ನು, ಯಂತ್ರ, ವಾಹನಗಳನ್ನು ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು 15ನೇ ತಾರೀಕರಂದು. ಹಾಗಾಗಿ ಈ ಮೀನರಾಶಿಯವರಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಏರುಪೇರಂತ ಬಂದರೂ ವಾರದ ಕೊನೆಯ 3 ದಿನಗಳು 13, 14, 15 ಗುರುವಾರ, ಶುಕ್ರವಾರ, ಶನಿವಾರ ಅತ್ಯಂತ ಅದ್ಭುತವಾದ ಶುಭ ಫಲ ಕೊಡುವಂಥ ದಿನ. ವಿಶೇಷವಾಗಿ ನಿಮಗೆ ಇರುವಂಥ ಚಂದ್ರನ ಬೆಂಬಲ. ಜೊತೆಗೆ ಈ ವಾರದ ಆರಂಭದಲ್ಲೇ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಇರುವಂಥದ್ದು.
ಅದು 12ನೇ ತಾರೀಕಿಗೆ ಮುಗಿಯುತ್ತೆ. ಯಾವಾಗ ರವಿಯ ರಾಶಿ ಪರಿವರ್ತನೆ ಆಗುತ್ತೆ ಆವಾಗ ನಿಮಗೆ ರವಿಯ ಬೆಂಬಲ ಇರೋದಿಲ್ಲ. ಹಾಗಾಗಿ ಲಾಭಸ್ಥಾನದಲ್ಲಿ ನಿಮಗೆ ಸೂರ್ಯನು ಈ ವಾರ ಪೂರ್ತಿ ಇರುವುದಿಲ್ಲ. ಈ ವಾರದ 12ನೇ ತಾರೀಕುವರೆಗೆ ಇರುವಂಥ ರವಿಯ ಒಂದು ಲಾಭಸ್ಥಾನದ ಒಂದು ಲಾಭವನ್ನು ಬಳಸಿಕೊಳ್ಳಿ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ರೀತಿಯ ದಾಖಲೆ ಪತ್ರಗಳ ಸಂಗ್ರಹ ಮುಂತಾದ ಒಂದು ಸಾರ್ವಜನಿಕವಾದ ಏನು ಕೆಲಸಗಳಿವೆ ಅಥವಾ ನೀವು ಬೇರೆ ಬೇರೆ ಇಲಾಖೆಗಳಿಂದ ಸಿಗಬೇಕಾದ ಸವಲತ್ತುಗಳಿದೆ ಅದನ್ನು ನೀವು ವಾರದ ಒಂದು 12ನೇ ತಾರೀಕೊಳಗೆ ಪಡ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿಯ ಬಣ್ಣವನ್ನು ವಾರ ಪೂರ್ತಿ ಬಳಸ್ಕೊಳ್ಳಿ. ಹಾಗೆಯೇ ಆರೆಂಜ್ ಅಥವಾ ಕೇಸರಿ ಬಣ್ಣ ನೀವು 12ರವರೆಗೆ ಅಂದರೆ 12ನೇ ತಾರೀಕುವರೆಗೂ ಆರೆಂಜ್ ಅಥವಾ ಕೇಸರಿ ಬಣ್ಣ ಸೂರ್ಯನ ಸಂಖ್ಯೆ ಅದನ್ನು 12ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ಸಂಖ್ಯೆಗಳಲ್ಲಿ ನೀವು ಸಂಖ್ಯೆ 6 ನಂಬರ್ 6 ವಾರ ಪೂರ್ತಿ ಬಳಸ್ಕೊಳ್ಳಿ. ಹಾಗೆಯೇ ಸಂಖ್ಯೆ 1 ರವಿಯ ಸಂಕೇತದ 1 ಈ ತಿಂಗಳ 12ರವರೆಗೆ ಅಂದರೆ ಫೆಬ್ರವರಿ 12 12ರೊಳಗೆ ನೀವು ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಮೀನರಾಶಿಯವರಿಗೆ ಅಪೂರ್ವವಾದ ಅವಕಾಶಗಳು ಇವೆ. ಅನೇಕ ರೀತಿಯ ಪರಿವರ್ತನೆಗಳಿರುವಂಥ ಶುಭ ವಾರ ಆಗಿದೆ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲೇ. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ಈ ವಾರದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಫೆಬ್ರವರಿ 9ರಿಂದ 15ರ ಅವಧಿಯ ಈ ಭವಿಷ್ಯದಲ್ಲಿ ಕೆಲವೊಂದು ರಾಶಿಗಳಿಗೆ ಮಧ್ಯ ಉತ್ತಮ ಫಲ, ಮಧ್ಯ ಮಿಶ್ರ ಫಲಗಳು ಎಂದು ಕೆಲವೊಂದು ರಾಶಿಗೆ ಕೆಲವೊಂದು ಸಮಯದಲ್ಲಿ ಸಂಕಷ್ಟದ ಫಲಗಳು ವ್ಯಕ್ತವಾಗಿರ್ಬೋದು. ಯಾರೋ ಇದು ಮಧ್ಯಮ, ಸಂಕಷ್ಟ ಅಥವಾ ಸಮ್ಮಿಶ್ರ ಮುಂತಾದ ಫಲಗಳ ವ್ಯಾಖ್ಯಾನದಿಂದ ಚಿಂತಿತರಾಗಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ಅಥವಾ ಯಾವುದೇ ಚಟುವಟಿಕೆ ಇದೆ ಅದರಲ್ಲಿ ನೀವು ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳುತ್ತಾ ನಿಮಗೆ ಇಷ್ಟವಾದಂಥ ಇಷ್ಟ ದೇವತೆಯನ್ನು, ಕುಲದೇವತೆಯನ್ನು, ಗ್ರಾಮದೇವತೆಯನ್ನು ಭಕ್ತಿಗಳನ್ನು ಮಾಡುತ್ತಾ ಬನ್ನಿ. ಅದೇ ರೀತಿ ನವಗ್ರಹಾದಿ ದೇವತೆಗಳ ಭಕ್ತಿಯನ್ನು ಮಾಡ್ಬೋದು. ನವಗ್ರಹ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಜೊತೆಗೆ ಅನುಕೂಲತೆ ಇದ್ದವರು ನವಗ್ರಹಗಳ ದಾನವನ್ನು ಕೊಡುವಂಥದ್ದು. ಈ ರೀತಿ ನಿಮಗೆ ಇಷ್ಟವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಅಥವಾ ದೇವಾಲಯಗಳ ಸಂದರ್ಶನ ಮಾರ್ಗವನ್ನು ಅನುಸರಿಸುತ್ತಾ ಬನ್ನಿ. ತಮಗೆಲ್ಲರಿಗೂ ಪರಮಾತ್ಮನ ಅನುಗ್ರಹದಿಂದ ನವಗ್ರಹಗಳ ಕೃಪೆಯಿಂದ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹ ತಮಗೆಲ್ಲವೂ ಧನ್ಯವಾದಗಳು. ತಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.